ಓಕೆ, ಎಲ್ಲರಿಗೂ ಸ್ವಾಗತ. ಈ ವೀಕ್ ಇಂದ ನಾವು ಪ್ಲಾನ್ ಮಾಡ್ತಾ ಇರೋದು ಆ, ನಿಮ್ಗೆಲ್ಲರಿಗೂ ಒಂದು Q&A ಸೆಷನ್ ತರ ಇರಲಿ ಅಂತ. ಸೊ ನಿಮ್ಗೆ ಏನಾರ ಕ್ವಶನ್ಸ್ ಇದ್ರೆ, ನಿಮ್ದು ಯಾವ್ದಾದ್ರು ಸ್ಟಾಕ್ಸ್ ಇದ್ರೆ ಅಥವಾ ಯಾವ್ದಾರ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಬೇಕಿದ್ರೆ ನೀವು ಈ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೋಬಹುದು. ಸೊ ಇದು ನಮ್ಮ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ಗೆ ಅಂತಾನೆ ಮಾಡ್ತಾ ಇರೋದು. ಸೊ ನಿಮ್ಗೆಲ್ಲರಿಗೂ ಒಂದು ಎಕ್ಸ್ಟ್ರಾ ಅವಕಾಶ ಇರುತ್ತೆ ನಮ್ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೋಸ್ಕರ. ಅದ್ರ ಜೊತೆಗೆ ನಿಮ್ಗೆ ಯಾವ ಸ್ಟ್ರಾಟಜಿ ಯಾವ ಜಾಗದಲ್ಲಿ ಚೆನ್ನಾಗಿ ವರ್ಕ್ ಆಗ್ಬೋದು ಅದನ್ನ ಫಸ್ಟೇ ಡಿಫೈನ್ ಮಾಡೋಣಂತೆ. ಆ ಡಿಫಿನೇಷನ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ನಾವು ತಪ್ಪು ಮಾಡ್ಬೋದು. ಈಗ್ಲೇ ಪ್ಲಾನ್ ಮಾಡ್ಕೊಂಡಿದ್ರೆ ತಪ್ಪಾಗೋ ಸಾಧ್ಯತೆ ಕಮ್ಮಿ ಇರುತ್ತೆ. ಸೊ ಅನಾಲಿಸಿಸ್ ಮಾಡೋಣಂತೆ. ನನ್ನ ಪ್ರಕಾರ ಮಾರ್ಕೆಟ್ ಅನಾಲಿಸಿಸ್ ಏನಿದೆ ನೋಡ್ಕೊಳ್ಳಿ, ನಿಮ್ಮ ಅನಾಲಿಸಿಸ್ ಕಂಪೇರ್ ಮಾಡ್ಕೊಳ್ಳಿ. ಸೊ ಎಲ್ಲಿ ಏನಾಗತ್ತೆ, ಯಾವ್ದು ಆದ್ರೆ ಐಡಿಯಲ್ಲು ಆಗೋ ಸಾಧ್ಯತೆ ಎಲ್ಲಿದೆ, ಆಗೋದಾದ್ರೆ ಏನ್ ಕಂಡೀಷನ್ನು ಎಲ್ಲ ಡಿಸ್ಕಸ್ ಮಾಡೋಣಂತೆ. ಓಕೆನಾ? ಒನ್ ಬೈ ಒನ್ ಡಿಸ್ಕಸ್ ಮಾಡಕ್ ಸ್ಟಾರ್ಟ್ ಮಾಡೋಣಂತೆ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಿಮ್ದು ಯಾವ್ದಾರ ಡೌಟ್ಸು ಕ್ವೆರೀಸು ಏನಾರ ಇದ್ರೆ ನೀವು ಕೇಳ್ಬೋದು. ಅದಾದ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾರಿಗಾರ ಸ್ಪೆಸಿಫಿಕ್ ಆಗಿ ಏನಾರ ಡೌಟ್ ಇದೆಯಾ? ಏನಾದ್ರೂ ಕೇಳೋದಿದ್ರೆ ನೀವು ಕೇಳ್ಕೋಬಹುದು. ಹಲೋ ಸರ್. ಹಾ, ಹೇಳಿ ಸರ್. ಸರ್, ಇದು ನಿಮ್ದು ವಿಕಿ ಕ್ಲಾಸ್ ಇದು ಸೋಮವಾರದಿಂದ ಗುರುವಾರ ತನಕ ಅಷ್ಟೇನು ಸರ್? ಹೌದು ಸರ್. ಅಂದ್ರೆ ಒಂದು ವಾರದಲ್ಲಿ 4 ಕ್ಲಾಸು, ನೆಕ್ಸ್ಟ್ ವೀಕ್ 4 ಕ್ಲಾಸ್ ಇರ್ತಾವೆ ಸರ್? ಹೌದು ಸರ್. ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಸರ್ ಇದು? ಹೌದು ಹೌದು, ಕಂಪ್ಲೀಟ್ ಆಗುತ್ತೆ. ಹ್ಞೂ ಸರ್. ಇನ್ಫ್ಯಾಕ್ಟ್ ಹೊಸ ಬ್ಯಾಚ್ ಇಂದ ನಾವು ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀವಿ. ಏನ್ ಹಾಂ ಸರ್. ಚೇಂಜಸ್ ಮಾಡ್ತಾ ಇದೀವಿ ಅಂದ್ರೆ, ನೀವ್ ಯಾವ ಬ್ಯಾಚ್ 13 ಅಲ್ಲಿ ಇದ್ದೀರಾ, ಯಾವ 12 ಅಲ್ಲಿ ಇದ್ದೀರಾ, ಯಾವ್ದ್ರಲ್ಲಿ ಇದ್ದೀರಾ? 12 ಸರ್, 12. 12 ಅಲ್ಲಿ ಇದ್ದೀರಲ್ಲ. ಓಕೆ, ಹ್ಞೂ. 12 ಅಲ್ಲಿ ಇದ್ರೆ ತೊಂದರೆ ಇಲ್ಲ. ನೆಕ್ಸ್ಟ್ ಬ್ಯಾಚ್ ಇಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈವ್ನಿಂಗ್ 7 to 9 ಮಾಡ್ತಾ ಇದೀವಿ. ಯಾಕಂದ್ರೆ ಹಾಂ ಸುಮಾರು ಸರ್. ಜನ ಬೆಳಗ್ಗೆ ಆಕ್ಚುಲಿ ಅಟೆಂಡ್ ಮಾಡಕ್ಕೆ ಕಷ್ಟ ಮಾಡ್ತಾ ಇದಾರೆ. ಸೊ ಈವ್ನಿಂಗ್ ಸೆವೆನ್ ಹೌದು ಟು ಸರ್. ನೈನ್ ನಾವು ಏನ್ ಮಾಡ್ತಾ ಇದೀವಿ, ಥಿಯರಿ ಮಾಡ್ತಾ ಇದೀವಿ. ಇದು 5 days ಹ್ಞೂ. ಮಾಡ್ತೀವಿ. ಸೊ ಫೈವ್ ಹ್ಞೂ. ಡೇಸ್ ಥಿಯರಿ ಮಾಡ್ತೀವಿ 7 to 9. ಬೆಳಗ್ಗೆ ಪ್ರಾಕ್ಟಿಕಲ್ಸ್ ಹ್ಞೂ. ನಡೆಯುತ್ತೆ. ಬೆಳಗ್ಗೆ 1 ವೀಕು 9:30 ಇಂದ 11:30 ನಡೆಯುತ್ತೆ. ಇನ್ನೊಂದು ವೀಕು ಹ್ಞೂ. 1:30 ಇಂದ 3:30 ನಡೆಯುತ್ತೆ. ಸೊ ಪ್ರಾಕ್ಟಿಕಲ್ ಸ್ವಲ್ಪ ಅದೇ. ಜಾಸ್ತಿ ಟೈಮ್ ಸಿಗುತ್ತೆ. ಥಿಯರಿಗೆ ಆಕ್ಚುಲಿ 5 days ಕೊಡ್ತಾ ಇದೀವಿ. ಸೊ ಹ್ಞೂ. 5 days ಅಲ್ಲಿ ಎಲ್ಲ ಥಿಯರಿ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಮೀನ್ ವೈಲು ಇಲ್ಲಿ ಪ್ರಾಕ್ಟಿಕಲ್ಸ್ ನಮಗೆ 1:30 ಇಂದ 3:30. ಇದು ಫಸ್ಟ್ ವೀಕ್ ಈ ತರ ಇದೆ, ಸೆಕೆಂಡ್ ವೀಕ್ ಈ ತರ ಏನಿತ್ತಲ್ಲ ಅದೇ ಸೇಮ್ ಕಂಟಿನ್ಯೂ ಹ್ಞೂ. ಆಗುತ್ತೆ. ಓಕೆ, ಸೊ ಓಕೆ ಸರ್. ಪ್ರಾಕ್ಟಿಕಲ್ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಬಟ್ ಓವರ್ ಆಲ್ ಎಲ್ಲ ಸೇಮ್. ಓಕೆ ಸರ್. ಓಕೆನಾ? ಸರಿ, ಹಾಗಿದ್ರೆ ಆ ಬೇರೆ ಯಾರಿಗಾರ ಬೇರೆ ಏನಾರ ಡೌಟ್ ಇತ್ತಾ? ಯಾರಿಗೂ ಡೌಟ್ ಇಲ್ವಾ? ಸರಿ, ಹಾಗಿದ್ರೆ ಆ ನಿಫ್ಟಿ ಅನಾಲಿಸಿಸ್ ಮಾಡೋಣಂತೆ. ನಿಫ್ಟಿ ಅನಾಲಿಸಿಸ್ ಮಾಡೋದಕ್ಕೆ ನೋಡಿ, ನಿಮ್ಗೆ ಒಂದು ವಿಷಯ ಹೇಳಿದ್ದೆ, ಸೆಕೆಂಡ್ ಬಾಟಮ್ ತುಂಬಾ ಇಂಪಾರ್ಟೆಂಟ್ ಅಂತ. ಇಲ್ಲಿ ಏನಾಗ್ತಾ ಇದೆ ನೋಡಿ, ನಮ್ಗೆ ಈಗ ಬಾಟಮ್ ಎಲ್ಲಿದೆ, ಇಲ್ಲೊಂದು ಬಾಟಮ್ ಇದೆ. ಈ ಬಾಟಮ್ ಆಕ್ಚುಲಿ ಎಲ್ಲ ಸೇಮ್ ಇದೆ. ಓಕೆನಾ? ಅದ್ ಬಿಟ್ರೆ ಇಲ್ಲಿ ಬಾಟಮ್ ಇದೆ. ಆ ಬಾಟಮ್ ಆದ್ಮೇಲೆ ಇಲ್ಲಿ ಯಾವುದು ಅಂತ ಮೇಜರ್ ಬಾಟಮ್ ಇಲ್ಲ. ಕರೆಕ್ಟಾ? ಇಲ್ಲಿ ಯಾವುದು ಬಾಟಮ್ ಇಲ್ಲ. ಸೊ ನಮಗೆ ಎಲ್ಲಿವರೆಗೂ ಡೈಲಿ ಚಾರ್ಟ್ ಪ್ರಕಾರ 24,500 ಕೆಳಗಡೆ ಹೋಗಲ್ಲ ಅಲ್ಲಿವರೆಗೂ ನಮಗೆ ಮೇಜರ್ ಡೌನ್ ಸೈಡ್ ಇಲ್ಲ. ಏನಿದ್ರು ಇದು ಮೈನರ್ ಡೌನ್ ಸೈಡ್. ಅದರಲ್ಲೂ ಏನಾಗಿದೆ ನೋಡಿ, 40 RSI ಹತ್ತತ್ರ ಬಂದ್ಬಿಟ್ಟಿದೆ ಯಾವುದು, ನಿಫ್ಟಿ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದ್ರೆ ಎರಡು ಗ್ಯಾಪ್ ಇದೆ. ಇಲ್ಲೊಂದು ಗ್ಯಾಪ್ ಇದೆ, ಇಲ್ಲೊಂದು ಗ್ಯಾಪ್ ಇದೆ, ಎರಡು ಗ್ಯಾಪ್ ಫಿಲ್ ಆಗಿಲ್ಲ. ಸೊ ಇದು ಸ್ವಲ್ಪ ನೆಗೆಟಿವ್ ಫ್ಯಾಕ್ಟರ್ಸ್ ತೋರಿಸ್ತಾ ಇದೆ. ನೋಡೋಣಂತೆ ಹೇಗ್ ವರ್ಕ್ ಆಗ್ಬೋದು. ಅದರಲ್ಲಿ ಏನಾಗಿದೆ ಅಂದ್ರೆ, ಈ ಮಂತಿನ ಲೋ ಎಷ್ಟು ಪಾಯಿಂಟ್, ಲಾಸ್ಟ್ ಮಂತ್ ಲೋ ಮತ್ತೆ ಈ ಮಂತ್ ಲೋ ನೋಡೋಣಂತೆ. ಈ ಮಂತ್ ಲೋ ಪ್ರಾಬಬ್ಲಿ ಇದೇ ಆಗಿರೋದು, ನಿನ್ನೆ ಆಗಿರೋದು. ಆ ಒಂದ್ ನಿಮಿಷ. ಹೌದು, ಜುಲೈಯಲ್ಲಿ ಇದೇ ಲೋಯೆಸ್ಟ್ ಪಾಯಿಂಟ್ ಹೋಗಿರೋದು. ಜೂನ್ ಅಲ್ಲಿ ಲೋಯೆಸ್ಟ್ ಪಾಯಿಂಟ್ ಎಲ್ಲಿದೆ, ಓಕೆ, ಜೂನ್ ಲೋಯೆಸ್ಟ್ ಪಾಯಿಂಟ್ ಆಕ್ಚುಲಿ
ಈ ಜಾಗ ಬಂದ್ಬಿಡುತ್ತೆ. ಜೂನ್ ಲೋಯೆಸ್ಟ್ ಪಾಯಿಂಟ್ ಇಲ್ಲಿದೆ. ಓಕೆ. ವೀಕ್ಲಿ ಲೋ ಬಂದ್ರೆ ಈ ಜಾಗದಲ್ಲಿ ಬರುತ್ತೆ. ಮಂತ್ಲಿ ಲೋ ಇಲ್ಲಿದೆ, ಸ್ವಲ್ಪ ದೂರ ಆಯ್ತು. ವೀಕ್ಲಿ ಲೋ ಇಲ್ಲಿದೆ. ಓಕೆನಾ? ಇದು ಇದ್ರ ಪ್ರೀವಿಯಸ್ ವೀಕ್ ಲೋ, ಇದು ನೆನ್ನೆ ಮಾಡಿರೋ ಲೋ. ಇದು ಎಲ್ಲಾಗಿತ್ತು ಲೋ? 882 ಹತ್ತತ್ರ ಆಗಿತ್ತು. ನಿನ್ನೆ ಅರೌಂಡ್ 806 ಅಲ್ಲಿ ಆಗಿದೆ. ಅದಕ್ಕಿಂತ ಮುಂಚೆ ನಾವು ನೋಡಿದ್ರೆ ಇದು ನಮ್ಮ ಲೋ ಆಗಿರೋದು ಎಲ್ಲಿ 750 ಹತ್ತತ್ರ. ಓಕೆ. ಸೊ ಈ ಲೋ ಇದೆಯಲ್ಲ, ಈ ಲೋ ಈಗ ಸದ್ಯಕ್ಕಿರುವಂತಹ ಇಮಿಡಿಯೇಟ್ ಲೋ. ನಮ್ಗೆ ಇಲ್ಲಿಂದ ಏನಾಗಿತ್ತು, ರೆಗ್ಯುಲರ್ ಆಗಿ ಇಲ್ಲಿಂದ ಆಕ್ಚುಲಿ ಸಪೋರ್ಟ್ ತಗೊಂಡ್ ಮೇಲೆ ಹೋಗ್ತಾ ಇತ್ತು, ಇಲ್ಲಿಂದ ಸಪೋರ್ಟ್ ತಗೊಂಡಿತ್ತು. ಸೊ ಆ ಸಪೋರ್ಟ್ ಹತ್ರ ಇದೀವಿ ನಾವು. ಓಕೆ. ಇಲ್ಲಿಂದ ಹೋದಾಗ ಇದು ಏನ್ ಮಾಡ್ತು ಅಂದ್ರೆ ಈ ಲೋನ, ಈ ರೇಂಜ್ ನ ಬ್ರೇಕ್ ಮಾಡ್ತು. ಅಲ್ಲಿಂದ ಆಲ್ಮೋಸ್ಟ್ 500+ ಪಾಯಿಂಟ್ಸ್ ಆಕ್ಚುಲಿ ಮೇಲ್ ಹೋಗಿತ್ತು. ಸೊ ಆದ್ರಿಂದ ಈ ಜಾಗ ಏನಿದೆಯಲ್ಲ, ಇದು ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಸಪೋರ್ಟ್. 40 RSI ಕೂಡ ಇದೆ. ನಿಫ್ಟಿ ಪ್ರಕಾರ ಇದು ಒಂಥರ ಮೇಕ್ ಆರ್ ಬ್ರೇಕ್ ಕೈಂಡ್ ಆಫ್ ಎ ಲೆವೆಲ್ ನಮಗೆ. ಓಕೆನಾ? ಸೊ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನನ್ನ ಪ್ರಕಾರ ಏನಾದ್ರೂ ನಮಗೆ ಟ್ರ್ಯಾಪ್ ಸೆಲ್ಲರ್ ಸೆಟಪ್ ಬರಬೇಕು ಅಂದ್ರೆ ಈ ಜಾಗದಲ್ಲಿ ಬಂದ್ರೆ ಬರೋ ಸಾಧ್ಯತೆ ಇರುತ್ತೆ. ಸೊ ಬರೋದಾದ್ರೆ ನೋಡೋಣಂತೆ ಹೆಂಗಾಗ್ಬೇಕು. ಇಂಪಾರ್ಟೆಂಟ್ ಆಗಿ ನಮಗೆ ಈಗ ನೋಡಿ, ಲಾಸ್ಟ್ ವೀಕ್ ಪ್ರಕಾರ ನೋಡಿ, ಇಲ್ಲಿ 25,000 ಇದೆಯಲ್ಲ, 25,000 ತುಂಬಾನೇ ಇಂಪಾರ್ಟೆಂಟ್. 25,000 ಮೇಲ್ಗಡೆ ಎಲ್ಲಿವರೆಗೂ ಹೋಗಿ ಟ್ರೇಡ್ ಮಾಡಲ್ಲ ನಾವು. ಮಾರ್ಕೆಟ್ ಸೈಡ್ ಬೇಸು ಅಥವಾ ನೆಗೆಟಿವ್ ಆಗೇ ಇರುತ್ತೆ. ಓಕೆ. ಅದಕ್ಕಿಂತ ಮುಂಚೆ ಆಕ್ಚುಲಿ ಅದಕ್ಕೆ ಸ್ಟ್ರೆಂತ್ ಸಿಗೋದಿಲ್ಲ. ಮುಂದ್ ಬಂದ್ರು ಅಲ್ಲಿ ವಾಪಸ್ಸು ಮತ್ತೆ ಮತ್ತೆ ನನ್ಗೆ ರೆಸಿಸ್ಟೆನ್ಸ್ ಬರುತ್ತೆ. ಸೊ 25,000 ಮೇಲ್ ಹೋಗೋದು ತುಂಬಾ ಇಂಪಾರ್ಟೆಂಟ್ ಫಸ್ಟ್. ಅದ್ರ ಜೊತೆಗೆ ಈ ಲೆವೆಲ್ ಅನ್ನ ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟ್. ಈ ಲೆವೆಲ್ ಎಲ್ಲಿದೆ? 24,750 ಹತ್ತತ್ರ ಇದೆ. ಇದು ಬ್ರೇಕ್ ಆಯ್ತು ಅಂದ್ರೆ ಹತ್ತತ್ರ 24,500 ವರ್ಗೂ ಬರೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈ ಸಪೋರ್ಟ್ ಬಿಟ್ರೆ ನೆಕ್ಸ್ಟ್ ಸಪೋರ್ಟ್ ಇಲ್ಲೇ ಇರೋದು. ಓಕೆನಾ? ಇಲ್ಲಿ ಏನಾಗ್ತಾ ಇದೆ ನೋಡಿ, ಮೇಲ್ ಹೋಗೋದಾದ್ರೆ ಈಗ ಸದ್ಯಕ್ಕೆ ಇಲ್ಲ ಅಂದ್ರೆ ಬುಲ್ಸ್ ಈ ಲೆವೆಲ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಅವರು ಇದನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅವ್ರು ಮತ್ತೆ ಮಾರ್ಕೆಟ್ ಅನ್ನ ಮೇಲ್ ತಗೊಂಡು ಹೋಗೋದು ಅಷ್ಟು ಈಸಿ ಆಗೋದಿಲ್ಲ. ಸೊ ಆದ್ರಿಂದ ಈ ಲೆವೆಲ್ ಅನ್ನು ಪ್ರೊಟೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಏನಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸೆಲ್ಲಿಂಗು ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಓಕೆ. ಸೊ ಬೈ ಎನಿ ಚಾನ್ಸ್ ಇಲ್ಲಿಂದಾನೇ ಮೇಲ್ ಹೋಗೋದಾದ್ರೆ ನೋಡಿ, ಅವರ್ಲಿ ಪ್ರಕಾರ ಈ ಜಾಗದಲ್ಲಿ ನನಗೆ ರೆಸಿಸ್ಟೆನ್ಸ್ ಬರ್ತಾ ಇದೆ. ಇದ್ರ ಮೇಲ್ ನಾನು ಟ್ರೇಡ್ ಮಾಡೋದು ಇಂಪಾರ್ಟೆಂಟ್. ಅಂದ್ರೆ ಮೇನ್ ಆಗಿ ನೋಡಿ, ಮೇನ್ ಆಗಿ ಇಲ್ಲಿ ಹತ್ತತ್ರ ಎಲ್ಲಿದೆ? 950. ಓಕೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಎಲ್ಲಿದೆ ಅಂದ್ರೆ 24,900ರಿಂದ 950 ಇದೆಯಲ್ಲ, ಇದ್ರ ಮೇಲೆ ನಾವು ಟ್ರೇಡ್ ಆಗ್ಬೇಕು. ಇಲ್ಲಿ ಟ್ರೇಡ್ ಆದ್ರೇನೆ ನಮಗೆ ಏನಾರು ಅಪ್ಸೈಡ್ ಬರೋ ಸಾಧ್ಯತೆ ಇದೆ. ಇದಕ್ಕಿಂತ ಕೆಳಗಿರೋವರೆಗೂ ಇಲ್ಲಿ ಅಪ್ಸೈಡ್ ಬರೋ ಸಾಧ್ಯತೆ ಇಲ್ಲ, ನೆಗೆಟಿವ್ ಇರೋ ಸಾಧ್ಯತೆನೆ ಜಾಸ್ತಿ ಇದೆ. ಓಕೆ. ಸೊ ಈ ವೀಕಿನ ರೇಂಜ್ ನನ್ನ ಪ್ರಕಾರ ನೋಡಿ, ಮಂತ್ಲಿ ಇದು ಏನಾಗ್ತಾ ಇದೆ, ಎಕ್ಸ್ಪೈರಿ ಕೂಡ ಆಗ್ತಾ ಇದೆ. ಸೊ ಈ ಮಂತ್ ಸ್ಟಾರ್ಟ್ ಆಗಿದ್ ಎಲ್ಲಿಂದ? ಓಕೆ, ಮಂತ್ ಸ್ಟಾರ್ಟ್ ಆದಾಗಿಂದ ನಾವು ನೋಡೋದಾದ್ರೆ ಈ ಮಂತ್ ಪೂರ್ತಿ ನೆಗೆಟಿವ್ ಆಗೇ ಇದೆ. ಫುಲ್ ಮಂತ್ ನೆಗೆಟಿವ್ ಇದೆ. ಸೊ ಈ ಮಂತ್ ಫುಲ್ ನೆಗೆಟಿವ್ ಇರೋದ್ರಿಂದ ಬೇರ್ಸ್ ಫುಲ್ ಡಾಮಿನೇಟ್ ಆಗಿದ್ದಾರೆ ಈ ಜಾಗದಲ್ಲಿ. ಬುಲ್ಸ್ ಏನಾರೋ ಬರೋದಾದ್ರೆ ನಮ್ಗೆ ಹೊಸ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗಿದ್ ಎಲ್ಲಿ ಅಂದ್ರೆ ಈ ಜಾಗದಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲೆಲ್ಲ ನೆಗೆಟಿವೇ ಇದೆ. ಸೊ ದಿಸ್ ಹೋಲ್ ಮಂತ್ ಆಕ್ಚುಲಿ ನೆಗೆಟಿವ್ ಇದೆ. ಸೊ ಇಲ್ಲಿ ಅಷ್ಟು ಈಸಿಯಾಗಿ ಮೇಲ್ ಬರೋದು ತುಂಬಾ ಅಷ್ಟು ಕಾಣಿಸ್ತಾ ಇಲ್ಲ ನಮ್ಗೆ. ಬರೋದಾದ್ರೆ ಇದು ಎಕ್ಸ್ಪೈರಿ ದಿನಾನೇ ಆಗೋದು. ಇವ್ರೇನಾರ ಎಕ್ಸಿಟ್ ಆಗೋದಾದ್ರೆ ಈಗ ನೋಡಿ, ಫುಲ್ ಆಕ್ಚುಲಿ ನೆಗೆಟಿವ್ ಇದೆ. ಇವಾಗ ನೋಡಿದ್ರೆ ನಿಮ್ಗೆ ಇಲ್ಲಿಂದಾನೇ ಸ್ಟಾರ್ಟ್ ಆಗಿರೋದು, ಎಂಟೈರ್ ಮಂತ್ ನೆಗೆಟಿವ್ ಇದೆ. ಆದ್ರಿಂದ ಇಲ್ಲಿ ಇವ್ರು ಏನಾರ ಎಕ್ಸಿಟ್ ಆಗೋದಾದ್ರೆ ಯೂಶಲಿ ಮಂತ್ಲಿ ಎಕ್ಸ್ಪೈರಿಲಿ ಎಕ್ಸಿಟ್ ಆಗೋದು ಮಂಡೇ ಅಥವಾ ಟ್ಯೂಸ್ಡೇ ಎಕ್ಸಿಟ್ ಮಾಡ್ತಾರೆ. ಓಕೆ.
ಥರ್ಸ್ಡೇ ತನಕ ಇಟ್ಕೊಳ್ಳಲ್ಲ. ಮಂತ್ಲಿ ಎಕ್ಸ್ಪೈರಿ ಮಾಡ್ಕೊಳ್ಳೋಕ್ ಇಷ್ಟ ಇರೋರು ಏನಾರೋ ಅಲ್ಲಿಂದ ಎಕ್ಸಿಟ್ ಮಾಡ್ಬೇಕು ಅಂತಿದ್ರೆ ಇಲ್ಲ ಮಾಡ್ತಾರೆ. ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಸದ್ಯಕ್ಕಂತೂ ಕಾಂಟ್ರಾಕ್ಟ್ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ನಿಫ್ಟಿಲಂತೂ ಪಾಸಿಟಿವಿಟಿ ಕಾಣಿಸ್ತಾ ಇಲ್ಲ. ಬಟ್ ನಾವು ಸಪೋರ್ಟ್ ಝೋನ್ ಅಲ್ಲಿ ಇದೀವಿ. ಸೊ ಸಪೋರ್ಟ್ ಝೋನ್ ಅಲ್ಲಿ ಇದ್ದಾಗ ಯೂಶಲಿ ಏನಾಗುತ್ತೆ, ಸೆಲ್ಲಿಂಗ್ ಬರ್ಬೇಕು ಅಂದ್ರೆ ಒಂದ್ ರೌಂಡ್ ಮೇಲ್ ಹೋಗಿ ಆಮೇಲೆ ಕೆಳಗ್ ಬರುತ್ತೆ. ಇಲ್ಲಿ ಅದನ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬ್ರೇಕ್ ಮಾಡೋದು ಅಷ್ಟು ಈಸಿ ಇಲ್ಲ. ಇಲ್ಲ ಅಂದ್ರೆ ಓಪನಿಂಗ್ ಗೆ ಗ್ಯಾಪ್ ಡೌನ್ ಮಾಡುತ್ತೆ, ಅಲ್ಲಿಂದ ಕೆಳಗೆ ಎತ್ಕೊಂಡು ಹೋಗುತ್ತೆ. ನಿನ್ನೆ ಮಾಡ್ತಲ್ಲ, ಫ್ರೈಡೆ ಮಾಡಿದ್ ಹಂಗೆ. ಸೊ ಅದು ಮಾಡ್ಬೇಕಿದ್ರೆ ಮಾಡ್ಬೋದು. ಇಲ್ಲ ಅಂದ್ರೆ ಈ ಸಪೋರ್ಟ್ ಝೋನ್ ಅಲ್ಲಿ ಅಷ್ಟು ಈಸಿ ಇರೋದಿಲ್ಲ ಸೆಲ್ ಮಾಡೋದು. ಓಕೆನಾ? ಸೊ ಈ ಜಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಟ್ರೇಡಿಂಗ್ ಅಷ್ಟು ನಮ್ಗೆ ಸೂಕ್ತವಾಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಮಾರ್ಕೆಟ್ ತುಂಬಾ ನ್ಯಾರೋ ರೇಂಜ್ ಅಲ್ಲಿ ಓಡಾಡ್ತಾ ಇದೆ. ಇಲ್ಲಿ ನಮ್ಗೆ ಅಷ್ಟು ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಹೈಯರ್ ಲೆವೆಲ್ ಅಲ್ಲಿ ಏನಾಗ್ತಾ ಇದೆ, ಸೆಲ್ಲಿಂಗ್ಗೆ ಬರ್ತಾ ಇದೆ. ಈಗ ನಾವ್ ಏನಾಗಿದೀವಿ, 40 RSI ಹತ್ರ ಇದೀವಿ. ಇಲ್ಲಿ ಬೈ ಝೋನ್ ಅಲ್ಲೇ ಇದೀವಿ. ಸೊ ಬೈ ಝೋನ್ ಇರ್ಬೇಕಾದ್ರೆ ಇಲ್ಲೆಲ್ಲಾರು ನಮ್ಗೆ ಸಪೋರ್ಟ್ ಸಿಗ್ಬೇಕು. ಎಲ್ಲಿ ಸಪೋರ್ಟ್ ಸಿಗುತ್ತೆ ನೋಡೋಣ ಅಂತ. ಓಕೆನಾ? ಸೊ ನೋಡಿ, ಇಲ್ಲಿ ವೀಕ್ಲಿ ಲೆಕ್ಕದಲ್ಲಿ ನೋಡೋದಾದ್ರೆ ನೋಡಿ, ಈ ಜಾಗ ಏನಿದೆ, ಈ ಜಾಗದಲ್ಲಿ ಪದೇ 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 ಸಪೋರ್ಟ್ ಬಂದಿದೆ. ಯಾವುದು? ಓಕೆ, ಒಂದ್ ನಿಮಿಷ ತಡೀರಿ. ನಾನು ವೀಕ್ಲಿ ಲೆಕ್ಕದಲ್ಲಿ ತಗೊಂಡ್ರೆ ಓಕೆ, ಇದು 24,500 ಲೆವೆಲ್. 24,500 ಅಲ್ಲಿ ಸಪೋರ್ಟ್ ಬಂದಿರೋದು. 500 ಕೆಳಗಡೆ ಇದೀವಿ ಸದ್ಯಕ್ಕೆ. ಓಕೆ, ನೋಡೋಣಂತೆ. ನೋಡಿ, ಇದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಸ್ ಅಲ್ಲಿ ಇದೀವಿ. ಇಲ್ಲಿಂದ ನನಗೆ ಮೇಲ್ ಬರಬೇಕು ಅಂದ್ರೆ, ನನಗೇನಾರೋ ಬುಲ್ಸ್ಗೆ ಸ್ಟ್ರೆಂತ್ ಸಿಗ್ಬೇಕು ಅಂದ್ರೆ ಇದನ್ನ ಮೇಲೆ ನಾವು ಟ್ರೇಡ್ ಆಗ್ಬೇಕು. ಯಾವುದು? ನೋಡಿ, 25,300 ಇದೆಯಲ್ಲ, ಇದ್ರ ಮೇಲೆ ಬುಲ್ಸ್ಗೆ ಫುಲ್ ಸ್ಟ್ರೆಂತ್ ಸಿಗುತ್ತೆ. ಇಲ್ಲಿಂದ ಮಾರ್ಕೆಟ್ ಅನ್ನ ಫುಲ್ ಮೇಲೆ ಎತ್ಕೊಂಡು ಹೋಗ್ತಾರೆ. ಇಲ್ಲಿ ಬರೋವರೆಗೂ ಇವ್ರಿಗೆ ಕಷ್ಟ ಇದೆ. ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನಾನು ನಿಮ್ಗೆ ಹೇಳದ್ನಲ್ಲ, ಈಗ 25,000 ಕೆಳಗಡೆ ಎಲ್ಲಿವರೆಗೂ ಇರ್ತೀವಿ ಅಲ್ಲಿ ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಸಪೋರ್ಟ್ ಅಲ್ಲಿ ಇದೀವಿ, ಸಪೋರ್ಟ್ ತಗೊಂಡು ಏನಾರೋ ಮೇಲ್ ಹೋಗ್ತೀವಿ, ಅವಾಗ ಪಾಸಿಟಿವಿಟಿ ಇರುತ್ತೆ. ನೋಡೋಣ ಅಂತ, ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕಂತೂ ಈ ಕಾಂಟ್ರಾಕ್ಟ್ ಬೇರ್ಸ್ ಕೈಯಲ್ಲೇ ಜಾಸ್ತಿ ಇದೆ, ಸ್ಟ್ರೆಂತ್ ಅವ್ರ ಕಡೆ ಇದೆ. ನಾವು ಆಪ್ಷನ್ ಚೇನ್ ಪ್ರಕಾರ ಒಂದ್ಸಲ ನೋಡೋಣಂತೆ. ಮಂತ್ಲಿ ಆಪ್ಷನ್ ಏನ್ ಹೇಳ್ತಾ ಇದೆ? ಮಂತ್ಲಿ ಆಪ್ಷನ್ ಅಲ್ಲೂ PCR ನೆಗೆಟಿವ್ ಆಗೇ ಇರುತ್ತೆ. PCR ವಿಲ್ ಬಿ ಆನ್ ದ ಏನೋ ಲೆಸ್ ದನ್ 1 ರೇಂಜ್ ಅಲ್ಲೇ ಇರುತ್ತೆ. PCR ಎಷ್ಟಿದೆ ನೋಡಿ, ಇಲ್ಲಿ 14 ವರೆ ಇದೆ, ಇಲ್ಲಿ 25 ಇದೆ. ಓಕೆ, 25 ಇದೆ. ಇನ್ ಕೇಸು ಇವಾಗ ಇದು ಇನ್ನು ಜಾಸ್ತಿ ಆಗ್ತಾ ಇದೆ. ಓವರ್ ಆಲ್ ಇದೇನಾದ್ರು 0.5 ರೇಂಜಿಗೆ ಬಂತು. 0.5 ರೇಂಜಿಗೆ ಬಂದಾಗ ಅಲ್ಲಿಂದ ರಿವರ್ಸ್ ಆಗೋ ಸಾಧ್ಯತೆ ಇರುತ್ತೆ. ಈಗ ಸದ್ಯಕ್ಕೆ ಎಷ್ಟಿದೆ? ಈಗ ಲೆಕ್ಕ ಹಾಕ್ಬಿಡೋಣ ಅಂತ. .57 ಬಂದಿದೀವಿ ನಾವು ಇವಾಗ. ಇನ್ನೊಂದ್ ಚೂರ್ ಕೆಳಗ್ ಬಂದ್ರೆ 0.5 ಹತ್ತತ್ರ ಒಂದ್ಸಲ ಟೆಸ್ಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಈ ಜಾಗದಲ್ಲಿ ರಿವರ್ಸ್ ಬರೋ ಸಾಧ್ಯತೆ ಇರುತ್ತೆ. ಬಟ್ ನನಗೆ ಇಲ್ಲಿ ಕಾನ್ಫಿಡೆಂಟ್ ಆಗಿ ಪುಟ್ ರೈಟರ್ ಎಲ್ಲಿದ್ದಾರೆ? ಇಲ್ಲಿ ಕಾನ್ಫಿಡೆಂಟ್ ಆಗಿ ಪುಟ್ ರೈಟರ್ ಕಾಣಿಸ್ತಾ ಇಲ್ಲ. ಪುಟ್ ರೈಟರ್ ಇದ್ರು ಅವರು ಎಸ್ಕೇಪ್ ಆಗಿದ್ದಾರೆ. 25,000ದಲ್ಲಿ 83,000 ಇದೆ. ಇದೇ ಇರೋದ್ರಲ್ಲಿ ಸ್ವಲ್ಪ ಜಾಸ್ತಿ ಅಂದ್ರೆ, ಅದು ಬಿಟ್ರೆ ಇನ್ನೆಲ್ಲೂ ಇಲ್ಲ. ಸೊ ಈ ಮಂತ್ ಅಲ್ಲಿ ಇನ್ಫ್ಯಾಕ್ಟ್ 25,000 ಏನಿದೆಯಲ್ಲ, ಇದನ್ನ ಇಲ್ಲಿ ಚೆನ್ನಾಗೇ ಇತ್ತು ಓಪನ್ ಇಂಟ್ರೆಸ್ಟ್. 25,000 ಹತ್ರ ಒಂದ್ಸಲ ಬಂದಾಗ ಏನಾಗಿದೆ, ಅಲ್ಲಿಂದ ಬೌನ್ಸ್ ಬಂದಿದೆ. ಸೊ ಆದ್ರಿಂದ 25,000ದಲ್ಲಿ ಓಪನ್ ಇಂಟ್ರೆಸ್ಟ್ ಚೆನ್ನಾಗಿತ್ತು.
ಈಗ ಅದನ್ನ ಬ್ರೇಕ್ ಮಾಡಿದರೆ ಇದು ವಾಪಸ್ ಆಕ್ಚುಲಿ ರಿಕವರ್ ಆದ್ರೆ ಸ್ಟ್ರೆಂತ್ ಸಿಗೋ ಸಾಧ್ಯತೆ ಇರುತ್ತೆ. ನೋಡಿ ಇಲ್ಲಿ ಬಿಟ್ರೆ ನನಗೆ ಸ್ವಲ್ಪ ಓಪನ್ ಇಂಟ್ರೆಸ್ಟ್ ಕಾಣಿಸ್ತಾ ಇರೋದು ಈ ಜಾಗದಲ್ಲಿ 72,000 ಅಂದ್ರೆ ಎಲ್ಲಿ 24,700 ಹತ್ತತ್ರ. ಅದು ಬಿಟ್ರೆ ಇಲ್ಲಿ ಯಾವುದು ಅಂತ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ. ಅದೇ ಇಲ್ಲಿ ಏನಾಗ್ತಾ ಇದೆ ನೋಡಿ, ಇಲ್ಲಿ ಆಲ್ಮೋಸ್ಟ್ 2 ಲಕ್ಷ ಎಲ್ಲಿಗೆ ಬಂದಿದೆ, 25,000ಕ್ಕೆ 2 ಲಕ್ಷ ಬಂದಿದೆ. ಈಗ ಸದ್ಯಕ್ಕೆ ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ನಮ್ಗೆ ಎಲ್ಲಿ ಕಾಣಿಸ್ತಾ ಇದೆ, 25,000ದಲ್ಲೇ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ. ಸೊ 25,000ದಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಈ 25,000 ಏನಾರೋ ಬ್ರೇಕ್ ಆಯ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಬರೋ ಸಾಧ್ಯತೆ ಇದೆ. 25,000 ಎಲ್ಲಿವರೆಗೂ ಹೋಲ್ಡ್ ಆಗೋದಿಲ್ಲ ಅಲ್ಲಿವರೆಗೂ ನೋಡಿ ಕಾಲ್ ರೈಟಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ಇಲ್ಲಿಂದ ಎಕ್ಸಿಟ್ ಆಗ್ಬೇಕು. ಇಲ್ಲಿಂದ ಅವ್ರು ಎಕ್ಸಿಟ್ ಆದ್ರೇನೆ ನಮಗೆ ಒಳ್ಳೆ ಮೂವ್ಮೆಂಟ್ ಬರೋದು. ಅಲ್ಲಿವರೆಗೂ ಮೂವ್ಮೆಂಟ್ ಬರೋ ಸಾಧ್ಯತೆ ಕಮ್ಮಿ ಇದೆ. ಬ್ಯಾಂಕ್ ನಿಫ್ಟಿ ನೋಡೋಣಂತೆ ಏನಾಗ್ತಾ ಇದೆ. ಬ್ಯಾಂಕ್ ನಿಫ್ಟಿಲಿ ಬೆಳಗ್ಗೆ ಮುಂಚೆಯಿಂದ ತುಂಬಾನೇ ಚೆನ್ನಾಗಿತ್ತು. ಬಟ್ ನಿನ್ನೆ ಇದು ಯಾವ್ದೇಳಿ ನಮ್ಮ ಬಜಾಜ್ ಫೈನಾನ್ಸ್ದು ರಿಸಲ್ಟ್ ಬಂದಾಗಿಂದ ಬ್ಯಾಂಕ್ ನಿಫ್ಟಿ ತುಂಬಾ ವೀಕ್ ಆಗ್ಬಿಟ್ಟಿದೆ. ಇದು ಆಲ್ಮೋಸ್ಟ್ 7 lakhs ಇದೆ, ಇಲ್ಲಿ 4,61,000. 7 lakhs ಇದು ಹತ್ತತ್ರ ಬಂದಿದೆ. ಇದು ನೋಡೋಣಂತೆ ಎಷ್ಟಿದೆ PCR. 461, 523, 684. ಓಕೆ, ಇದು ಸ್ವಲ್ಪ ಜಾಸ್ತಿ ಇದೆ, 0.67 ಇದೆ PCR. ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ 57,029 ಇದೆ. ಒಂದ್ ಕಾಲದಲ್ಲಿ ಇದು 50,000 ಮೇಲಿತ್ತು. ಇಲ್ಲಿ ನೋಡಿ ಮತ್ತೆ ಇಲ್ಲಿ 50,000 ಮೇಲ್ ಬಂದಿದೆ. ಅದು ಬಿಟ್ರೆ ನಮ್ಗೆ ಓಪನ್ ಇಂಟ್ರೆಸ್ಟ್ ಇಲ್ಲೊಂದು 35,000 ಇದೆ, ಎಲ್ಲಿ 56,000ದಲ್ಲಿ. ಅದು ಬಿಟ್ರೆ 56,500 ಹತ್ರ 22,000 ಇದೆ. ಇಲ್ಲಿ ನನಗೆ ಯಾವ್ದು ಅಷ್ಟೊಂದು ಓಪನ್ ಇಂಟ್ರೆಸ್ಟ್ ಜಾಸ್ತಿ ಕಾಣಿಸ್ತಾ ಇಲ್ಲ. ಇಲ್ಲಿ ಓಪನ್ ಇಂಟ್ರೆಸ್ಟ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಯಾವ್ದು ಇಲ್ಲ, ಹೊಸದಾಗಿ ಬಂದ್ರೆ ಗೊತ್ತಿಲ್ಲ. ಬಟ್ ಇಲ್ಲಿ ಅಂತೂ ಕಾಣಿಸ್ತಾ ಇದೆ. ಇದು ಬ್ರೇಕ್ ಆಗ್ಬೇಕು. ಇದು ಬ್ರೇಕ್ ಆದ್ರೇನೆ ನಮ್ಗೆ ಒಳ್ಳೆ ಮೂವ್ಮೆಂಟ್ ಬರೋದು. ಸೊ ಲೋವರ್ ಲೆವೆಲ್ ಅಲ್ಲಿ ಇಲ್ಲಿ ಸ್ಟ್ರೆಂತ್ ಅಂತೂ ಇದೆ, ನೋಡೋಣಂತೆ. ಬ್ಯಾಂಕ್ ನಿಫ್ಟಿ ನೋಡ್ಬೇಕು ಅಂದ್ರೆ ಬ್ಯಾಂಕ್ ನಿಫ್ಟಿಗೆ ಬರೋಣಂತೆ. ಬ್ಯಾಂಕ್ ನಿಫ್ಟಿಲಿ ನೋಡಿ ಏನಾಗಿದೆ. ಬ್ಯಾಂಕ್ ನಿಫ್ಟಿಲಿ ನೋಡಿ, ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇತ್ತು, ಇಲ್ಲಿ ಆಲ್ ಟೈಮ್ ಹೈ ಆಗಿತ್ತು, ಅದನ್ನ ಇಲ್ಲಿ ಬ್ರೇಕ್ ಮಾಡ್ತು. ಓಕೆ, ಸೊ ಆ ಲೆಕ್ಕ ತಗೊಳ್ಳೋದಾದ್ರೆ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ ಇತ್ತು, ಈ ಸಪೋರ್ಟ್ ಅನ್ನ ಬ್ರೇಕ್ ಮಾಡಿದ್ದಾರೆ ಇಲ್ಲಿ. ಅದಾದ್ಮೇಲೆ ಮತ್ತೆ ಏನೋ ರಿಕವರ್ ಆಯ್ತು, ಮತ್ತೆ ಇಲ್ಲಿ ಇದೇ ಸಪೋರ್ಟ್ ಬ್ರೇಕ್ ಆಗಿದೆ. ಈ ಸಪೋರ್ಟ್ ಹೋಲ್ಡ್ ಆಗ ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ಸದ್ಯಕ್ಕಂತೂ ಈ ಸಪೋರ್ಟ್ ಹೋಲ್ಡ್ ಆಗ್ಬೇಕು. ಈ ಸಪೋರ್ಟ್ ಹೋಲ್ಡ್ ಆದ್ರೆ ನೋಡಿ, ಇದು ಸಪೋರ್ಟ್ ಏರಿಯಾ ಈಗ ಸದ್ಯಕ್ಕಿರೋದು. ಈ ಸಪೋರ್ಟ್ ಹೋಲ್ಡ್ ಆಯ್ತು ಅಂದ್ರೆ ಮತ್ತೆ ವಾಪಸ್ ನೋಡಿ ಇಲ್ಲಿ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಈ ಜಾಗದಲ್ಲಿ. ಇಲ್ಲಿ ಪದೇ ಪದೇ ಮೇಲ್ ಹೋಗೋಕ್ ಕಷ್ಟ ಪಡ್ತಾ ಇದೆ. ಇದ್ರ ಮೇಲ್ ಹೋದ್ರೆ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗುತ್ತೆ, ಇಲ್ಲ ಅಂದ್ರೆ ಇದು ಸೈಡ್ ವೇಸ್ ಆಗೇ ಇರುತ್ತೆ. ಇಲ್ಲಿ ಈ ಮಂತ್ ಸ್ಟಾರ್ಟ್ ಆಗಿದ್ ಎಲ್ಲಿ ನೋಡಿ, ಮಂತ್ ಶುರುವಾದಾಗಿಂದ ನೋಡಿದ್ರೆ 57,500 ಹತ್ತತ್ರ ಹೈ ಮಾಡಿದೆ, 56,000 ಹತ್ತತ್ರ ಲೋ ಮಾಡಿದೆ. ಸೊ 56,000 ಹೋಲ್ಡ್ ಆಗಿದೆ ಲೋವರ್ ಲೆವೆಲ್ ಅಲ್ಲಿ. ಈ ಜಾಗದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ 56,500 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 56,500 ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಟ್ರೇಡ್ ಆದ್ರೆ
ಬ್ಯಾಂಕ್ ನಿಫ್ಟಿ ಈಸ್ ಸ್ಟಿಲ್ ಓಕೆ. ಬ್ಯಾಂಕ್ ನಿಫ್ಟಿಲಿ ಅಂತ ಏನು ಪ್ರಾಬ್ಲಮ್ ಇಲ್ಲ. ಇದ್ರ ಕೆಳಗಿರೋವರೆಗೂ 56,000 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದು ಈ ಮಂತಿನ ಲೋ. ಲಾಸ್ಟ್ ಮಂತಿನ ಲೋ ಎಲ್ಲಿದೆ? ಲಾಸ್ಟ್ ಮಂತಿನ ಲೋ ಜೂನ್ ಇಲ್ಲಿ 10 ಹತ್ರ ಬಂದಿದೆ. ಸದ್ಯಕ್ಕಂತೂ ಇದು ಇಂಪಾರ್ಟೆಂಟ್ ಲೋ. ನೋಡಿ, ನಮಗೆ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 56,500ರಿಂದ 56,500 ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಇಲ್ಲಿಂದ ವಾಪಸ್ಸು ಮಂತ್ ಹೈ ತನಕ ಎತ್ಕೊಂಡು ಹೋಗಿದೆ, ಆದ್ರಿಂದ ಇದು ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಅಂಡ್ ಇಲ್ಲಿ ನೋಡಿ, ಇದೇ ಜಾಗದಲ್ಲಿ ಮುಂಚೆ ಆಲ್ ಟೈಮ್ ಹೈ ಆಗಿತ್ತು, ಆ ಲೆವೆಲ್ ಬ್ರೇಕ್ ಆಗಿದೆ. ಆ ಲೆವೆಲ್ ಬ್ರೇಕ್ ಆಗಿರೋದ್ರಿಂದ ಆ ಜಾಗ ಏನಾಗ್ತಾ ಇದೆ, ಇಂಪಾರ್ಟೆಂಟ್ ಇಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು, ಅದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿದೆ. ಇದು ಬೇಕಾದ್ರೆ ವೀಕ್ ಆಗುತ್ತೆ. ಎಲ್ಲಿವರೆಗೂ 56,000 ಹೋಲ್ಡ್ ಆಗುತ್ತೆ, ಮಾರ್ಕೆಟ್ ಇಸ್ ಸ್ಟಿಲ್ ಓಕೆ. ನನ್ಗೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಿಫ್ಟಿ ಸ್ವಲ್ಪ ವೀಕ್ ಕಾಣಿಸ್ತಾ ಇದೆ, ಬ್ಯಾಂಕ್ ನಿಫ್ಟಿ ಇರೋದ್ರಲ್ಲಿ ಸ್ವಲ್ಪ ಓಕೆ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿಲಿ ಇಂಪಾರ್ಟೆಂಟ್ ಲೆವೆಲ್ ಯಾವುದು ನೋಡಿ, 56,500 ಇಂಪಾರ್ಟೆಂಟು. ಈ ಜಾಗದಲ್ಲಿ ನನಗೆ ಟ್ರಾಪ್ ಸೆಲ್ಲರ್ ಬರ್ಬೋದು. ಬ್ಯಾಂಕ್ ನಿಫ್ಟಿಲಿ ನಿಫ್ಟಿಲಿ 24,750ರಿಂದ 800 ಈ ರೇಂಜ್ ಸೆಟಪ್ ಬರ್ಬೋದು. ಓಕೆನಾ? ಈ ಜಾಗ ಇಂಪಾರ್ಟೆಂಟು, ಇಲ್ಲಿ ಬಂದ್ರೆ ಬರೋ ಸಾಧ್ಯತೆ ಇರುತ್ತೆ. ಅದು ಬರ್ಲಿಲ್ಲ ಅಂದ್ರೆ, ಅಲ್ಲಿಂದ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಅಂದ್ರೆ ನೆಗೆಟಿವಿಟಿ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮಾರ್ಕೆಟ್ ತುಂಬಾ ನ್ಯಾರೋ ರೇಂಜ್ ಅಲ್ಲಿ ಇದೆ. ನನಗೆ ಡೈಲಿ ಲೆಕ್ಕದಲ್ಲಿ ತಗೊಳ್ಳೋದಾದ್ರೆ, ಇಲ್ಲಿ ನೋಡಿ, ಇಲ್ಲಿ ಹೈ, ಇಲ್ಲೊಂದು ಬಾಟಮ್, ಇಲ್ಲೊಂದು ಬಾಟಮ್, ಈ ಬಾಟಮ್ ಬಿಟ್ರೆ ಇದನ್ನ ಬಾಟಮ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ಕೆಳಗಡೆ ಹೋಗೋವರೆಗೂ ನನಗೆ ಆ ತರ ಯಾವುದೇ ನೆಗೆಟಿವಿಟಿ ಇಲ್ಲ, ಸದ್ಯಕ್ಕಂತೂ ಇಲ್ಲ. ಯಾವ್ದ್ರಲ್ಲಿ? ಬ್ಯಾಂಕ್ ನಿಫ್ಟಿಲಿ ಎಲ್ಲಿ? ಈ ಲೆವೆಲ್ ಎಷ್ಟು ಬರುತ್ತೆ? 55,500 ಕೆಳಗಡೆ ಟ್ರೇಡ್ ಆದ್ರೆ ಅವಾಗ ಏನಾದ್ರೂ ಸ್ವಲ್ಪ ಸ್ಟ್ರಾಂಗ್ ನೆಗೆಟಿವಿಟಿ ಬರುತ್ತೆ. ಅಲ್ಲಿವರೆಗೂ ಇದನ್ನ ಪ್ರಾಫಿಟ್ ಬುಕ್ಕಿಂಗ್ ಅಂತ ಕನ್ಸಿಡರ್ ಮಾಡ್ಬೇಕು. ಹಾಗಿದ್ರೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ? ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣಂತೆ. ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ, ಇಲ್ಲಿ ಬಾಟಮ್, ಇಲ್ಲಿ ಬಾಟಮ್, ಇಲ್ಲಿ ಬಾಟಮ್, ಇಲ್ಲಿ ಬಾಟಮ್. ಸೊ ಸ್ಮಾಲರ್ ಟೈಮ್ ಫ್ರೇಮ್ ಅಂದ್ರೆ 15 ನಿಮಿಷಕ್ಕೆ ತಗೊಂತಾ ಇದ್ದೀನಿ. ಬಾಟಮ್ ಇಲ್ಲಿ, 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 ಇದು ಬಾಟಮ್, ಓಕೆ. ಸೊ ನನಗೆ ಈ ಜಾಗದಿಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ಎಲ್ಲಿ 55,530 ಇದ್ರ ಕೆಳಗಡೆ ಎಲ್ಲಿ ಟ್ರೇಡ್ ಆಗಕ್ ಸ್ಟಾರ್ಟ್ ಆಯ್ತು, ಅಲ್ಲಿಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಓಕೆನಾ? ಸೊ ಇನ್ ದಟ್ ಕೇಸ್ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಇಲ್ಲಿದೆ. ಇಲ್ಲಿ ಏನ್ ಮಾಡ್ಬೋದು? ಇದು ಕೆಳಗಡೆ ಹೋಗ್ತಾ ಇದೆಯಲ್ಲ, ನೋಡಿ ಇಲ್ಲಿ ಏನಾಗಿದೆ, ಇಲ್ಲಿ ಟಾಪ್, ನೋಡಿ ಇವಾಗ ನಂಗೆ ಇದ್ರ ಮೇಲ್ ಟ್ರೇಡ್ ಮಾಡಿದ್ರೆ ಸದ್ಯಕ್ಕಂತೂ ಬೌನ್ಸ್ ಬ್ಯಾಕ್ ಕಾಣಿಸ್ಬೋದು. ಎಲ್ಲಿ ಅಂದ್ರೆ 24,900 ತಗೊಳ್ಳಿ. ಇಲ್ಲಿ 24,480 ಬರ್ತಾ ಇದೆ, ಇಲ್ಲಿ 880 ಬರ್ತಾ ಇದೆ. ನಾನು 74,900 ಅನ್ಕೊಂತಿದ್ದು. ಇದ್ರ ಮೇಲ್ ಟ್ರೇಡ್ ಆಗ್ತಾ ಇದ್ರೆ
ಇಲ್ಲಿ ನನಗೆ ಒಂದು ಪಾಸಿಟಿವ್ ಫ್ಯಾಕ್ಟರ್ ಬರುತ್ತೆ. ಯಾಕಂದ್ರೆ ಶಾರ್ಟ್ ಟರ್ಮ್ ಟೈಮ್ ಫ್ರೇಮ್ ಅಲ್ಲಿ ಇವೆರಡ್ರ ಮೇಲ್ ಹೋದ್ರೆ ಪಾಸಿಬಿಲಿಟಿ ಏನು ಅಂದ್ರೆ ಇದನ್ನ ಟಚ್ ಮಾಡ್ಬೋದು, ಅದಾದ್ಮೇಲೆ ಈ ಗ್ಯಾಪ್ ಅನ್ನ ಫಿಲ್ ಮಾಡ್ಬೋದು. ನಮಗೆ ಈ ಗ್ಯಾಪ್ ಅನ್ನ ಫಿಲ್ ಆಗ್ಬೇಕು. ಗ್ಯಾಪ್ ಫಿಲ್ ಆಗಿ ಇದ್ರ ಮೇಲ್ ಟ್ರೇಡ್ ಆಯ್ತು ಅಂದ್ರೆ ಅವಾಗ ಪಾಸಿಟಿವಿಟಿ ಬರುತ್ತೆ. ಇಲ್ಲಿವರೆಗೂ ನಮ್ಗೆ ಕಷ್ಟ ಇದೆ. ನನಗೆ ಎಲ್ಲಿವರೆಗೂ 24,900 ಮೇಲೆ ನನಗೆ ಟ್ರೇಡ್ ಆಗಿ ಸಸ್ಟೇನ್ ಆಗಲ್ಲ, ನಿಫ್ಟಿಯಲ್ಲಿ ಬೈಯಿಂಗ್ ಆಪರ್ಚುನಿಟಿ ಇಲ್ಲ. ಓಕೆನಾ? ಲೆವೆಲ್ಸ್ ಎಲ್ಲ ನೋಟ್ ಮಾಡಿ ಇಟ್ಕೊಂಡಿರಿ, ನಿಮಗೆ ಅದು ಅನುಕೂಲ ಆಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಬ್ಯಾಂಕ್ ನಿಫ್ಟಿಲಿ ಏನಾಗಿದೆ, ಬ್ಯಾಂಕ್ ನಿಫ್ಟಿಲಿ ಸೊ ಈ ಲೆವೆಲ್ ಇಂದಾನೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಈ ಲೆವೆಲ್ ಎಲ್ಲಿ ಬಂತು? ಈ ಲೆವೆಲ್ ಪ್ರಕಾರ 57,000. 57,000 ಮೇಲಿರೋವರೆಗೂ ತೊಂದರೆ ಇಲ್ಲ, ಅದ್ರ ಕೆಳಗಡೆ ಬಂದಾಗ ಪ್ರಾಬ್ಲಮ್ ಅದು ಇಲ್ಲಿ ಕಾಣಿಸ್ತಾ ಇದೆ. ಸೊ ನನಗೆ ಟಾಪ್ ಲೆಕ್ಕ ತಗೊಳ್ಳೋದಾದ್ರೆ ಇದ್ರ ಮೇಲೆ ಟ್ರೇಡ್ ಆಗುತ್ತೆ. ಸೊ 56,850 ಅಂತ ತೋರಿಸ್ತಾ ಇದೆ. 56,900, 57,000 ಅಂತಾನೆ ಅನ್ಕೊಳ್ಳಿ. ಇಲ್ಲಿ 833 ತೋರಿಸ್ತಾ ಇದೆ. ಇನ್ನೊಂದು 100-200 ಪಾಯಿಂಟ್ಸ್ ಜಾಸ್ತಿನೇ ಬರ್ಲಿ. 57,000 ಮೇಲ್ ಹೋದ್ರೆ ದಿಸ್ ಲುಕ್ಸ್ ಓಕೆ. ಇಲ್ಲಿ ಏನಾಗ್ತಾ ಇದೆ ನೋಡಿ, ಡೈಲಿ ಚಾರ್ಟ್ ಪ್ರಕಾರ ಬ್ಯಾಂಕ್ ನಿಫ್ಟಿಲಿ ಏನಾಗಿದೆ, 47 ಇದೆ. ಸೊ ಇಲ್ಲಿ ಏನು ಅಂದ್ರೆ ಅಂತದ್ ಏನು ಕ್ಲಾರಿಟಿ ಸಿಗ್ತಾ ಇಲ್ಲ. ಅವರ್ಲಿ ಬರೋಣಂತೆ. ಅವರ್ಲಿ ಏನಾಗಿದೆ ನೋಡಿ, ಅವರ್ಲಿ ಟೈಮ್ ಫ್ರೇಮ್ ಅಲ್ಲಿ ನಮ್ಗೊಂದು ಡೈವರ್ಜೆನ್ಸ್ ತರ ಕಾಣಿಸ್ತಾ ಇದೆ. ಬಟ್ ಡೈವರ್ಜೆನ್ಸ್ ಗೆ ನನಗೆ ಏನಾಗ್ಬೇಕು, 40 RSI ಮೇಲ್ ಟ್ರೇಡ್ ಆಗುತ್ತೆ. ಇದ್ರ ಮೇಲ್ ಟ್ರೇಡ್ ಆದ್ರೆ ಇದರಲ್ಲಿ ಪಾಸಿಟಿವಿಟಿ ಬರೋ ಸಾಧ್ಯತೆ ಇರುತ್ತೆ. ಮೇಲೆ ಅಂದ್ರೆ ಅಟ್ಲೀಸ್ಟ್ ಇದು 56,600-700 ಮೇಲ್ ಟ್ರೇಡ್ ಆಗ್ಬೇಕು. ಅವಾಗ ಇದು ಒಂದ್ ಸ್ವಲ್ಪ ವಾಪಸ್ 57,000 ಟೆಸ್ಟ್ ಮಾಡುತ್ತೆ. 57,000 ಮೇಲೆ ಆಕ್ಚುಲಿ ಸಸ್ಟೇನ್ ಆಯ್ತು, ಎಲ್ಲ ನೀಟಾಗಿ ಆಗೋ ಸಾಧ್ಯತೆ ಇದೆ. ಓಕೆನಾ? ಸೊ ಇವಾಗ ಲೆವೆಲ್ಸ್ ಅರ್ಥ ಆಗಿದ್ಯಾ? ಸೊ ನಮಗೆ ಯಾವ ಸ್ಟ್ರಾಟಜಿ ಬರೋ ಸಾಧ್ಯತೆ ಇದೆ? ಟ್ರ್ಯಾಪ್ ಸೆಲ್ಲರ್ ಸ್ಯಾಟರ್ಡೆ ಬರಬಹುದು. ಟ್ರ್ಯಾಪ್ ಸೆಲ್ಲರ್ ಸ್ಟ್ರಾಟಜಿ ಬ್ಯಾಚ್ 12 ಅವ್ರಿಗೆ ನಿಮ್ಗೆ ಇನ್ನೂ ಮುಗಿಸಿಲ್ಲ, ನಾನು ಅದನ್ನ ಮಂಡೇ ಹೇಳ್ಕೊಡ್ತೀನಿ. ಸೊ ಆ ಸೆಟಪ್ ಏನಾರೋ ಬಂತು ಅಂದ್ರೆ ನಾನು ಹೇಳಿದ್ದೀನಲ್ಲ, ಆ ಲೆವೆಲ್ಸ್ ಇಂಪಾರ್ಟೆಂಟು. ಯಾವ ಲೆವೆಲ್? ನನಗೆ ಇವಾಗ ನಿಫ್ಟಿ ಏನಾಗ್ಬೇಕು ಅಂದ್ರೆ 24,850 ಮೇಲೆ ಟ್ರೇಡ್ ಆಗ್ಬೇಕು. ಓಕೆನಾ? ಇದ್ರ ಕೆಳಗಡೆ ಟ್ರೇಡ್ ಆಗ್ಬಾರ್ದು. ಓಕೆ, ಫಸ್ಟ್ ಇದು ಇಂಪಾರ್ಟೆಂಟ್. ಇಲ್ಲಿ ಇರುವಂತಹ ಲೆವೆಲ್ ಎಲ್ಲಿದೆ ಅಂದ್ರೆ 900-920 ಮೇಲೆ ಆಕ್ಚುಲಿ ನಮ್ಗೆ ಆಪರ್ಚುನಿಟಿ ಇರೋದು. ಅದು ಬಂತು ಅಂದ್ರೆ ನಾವು 25,050 ತನಕ ಹೋಗ್ಬೋದು. ಈ ಗ್ಯಾಪ್ ಫಿಲ್ ಮಾಡೋ ಸಾಧ್ಯತೆ ಇರುತ್ತೆ. ಆ ಗ್ಯಾಪ್ ಫಿಲ್ ಆಗ್ಬೇಕು ಅಂದ್ರೆ 24,900 ಮೇಲೆ ನಾವು ಟ್ರೇಡ್ ಆಗ್ಬೇಕು. ಓಕೆನಾ? ಇದ್ರ ಮೇಲಿದ್ರೆ ಈ ಗ್ಯಾಪ್ ಫಿಲ್ ಆಗುತ್ತೆ. ಈ ಗ್ಯಾಪ್ ಫಿಲ್ ಆಗಿ ಇದ್ರ ಮೇಲ್ ಟ್ರೇಡ್ ಆದ್ರೆ ಅವಾಗ ಪಾಸಿಟಿವಿಟಿ ಬರುತ್ತೆ. ಅಲ್ಲಿವರೆಗೂ ಪಾಸಿಟಿವಿಟಿ ಕಾಣಿಸ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಬರ್ತಾ ಇದೆ, ಮತ್ತೆ ಅಲ್ಲಿಂದ ಡೌನ್ ಬರೋ ಸಾಧ್ಯತೆ ಇರುತ್ತೆ. ಸೊ ಆದ್ರಿಂದ ನಮಗೆ ಅಪ್ಸೈಡ್ ಬರಬೇಕು ಅಂದ್ರೆ ಇಂಪಾರ್ಟೆಂಟ್ ಲೆವೆಲ್ ಏನು, 24,900 ಮೇಲೆ ನಾವು ಟ್ರೇಡ್ ಆಗ್ಬೇಕು. ಅದ್ರ ಮೇಲೆ ನಾವು ಸಸ್ಟೇನ್ ಆಗಿರ್ಬೇಕು. ಇದು ನಮಗೆ ಇಂಪಾರ್ಟೆಂಟ್ ಇರೋದು ನಿಫ್ಟಿಲಿ. ಇದ್ರ ಕೆಳಗಡೆ ಇದ್ರೆ ಸೈಡ್ ವೇಸ್ ಇರುತ್ತೆ, ಇಲ್ಲ ನೆಗೆಟಿವ್ ಇರುತ್ತೆ. ಅದೇ ಬ್ಯಾಂಕ್ ನಿಫ್ಟಿಲಿ ನೋಡ್ಬೇಕು ಅಂದ್ರೆ ಬ್ಯಾಂಕ್ ನಿಫ್ಟಿಲಿ ನಮ್ಗೆ ಬೈಯಿಂಗ್ಗೆ ಆಪರ್ಚುನಿಟಿ ಇರೋದು 56,800 ಮೇಲೆ.
ಇದ್ರ ಮೇಲೆ ಟ್ರೇಡ್ ಆದಾಗ ಇದು ಅಪ್ ಸೈಡ್ ಬರೋ ಸಾಧ್ಯತೆ ಇರುತ್ತೆ. ಅದ್ರ ಕೆಳಗಿರ್ಬೇಕಾದ್ರೆ ಸೈಡ್ ವೇಸ್ ಇರುತ್ತೆ, ಇಲ್ಲ ನೆಗೆಟಿವ್ ಇರೋ ಸಾಧ್ಯತೆ ಇರುತ್ತೆ. ಕ್ಲಿಯರಾ? ಸೊ ನಮಗೆ ಸೆಲ್ಲರ್ ಸೆಟಪ್ ಬರ್ಬೇಕು ಅಂದ್ರು ಈ ಲೆವೆಲ್ಸ್ ಏನ್ ನಾನು ನಿಮ್ಗೆ ಹೇಳಿದೀನಿ ಅದ್ರ ಮೇಲ್ ಟ್ರೇಡ್ ಆದ್ರೇನೆ ಬೈಯಿಂಗ್ ಆಪರ್ಚುನಿಟಿ ಬರೋ ಸಾಧ್ಯತೆ ಇದೆ. ಅದ್ರ ಕೆಳಗ್ ಟ್ರೇಡ್ ಆದ್ರೆ ಬರಲ್ಲ. ಅದಾದ್ಮೇಲೆ ನಮಗೆ ಆ ಡೇ ಲೋ ಕೆಳಗೆ ಸ್ಟಾಪ್ ಲಾಸ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ ನೋಡಿ, ಇವತ್ತು ಫ್ರೈಡೆ ವಿಕ್ಸ್ ಶೂಟಪ್ ಆಗಿದೆ. ಸೊ ವಿಕ್ಸ್ ಶೂಟಪ್ ಆಗಿರೋದು ಇದೇನಾಗಿದೆ ಅಂದ್ರೆ, ವಿಕ್ಸ್ ಇದುವರೆಗೂ ತುಂಬಾ ವೀಕ್ ಆಗಿತ್ತು. ವಿಕ್ಸ್ ಇವಾಗ ಏನಾಗ್ತಾ ಇದೆ, 40 RSI ಹತ್ರ ಬರ್ತಾ ಇದೆ. ಸೊ 40 RSI ಇಂದ ಮತ್ತೆ ಕೆಳಗೆ ಹೋಯ್ತು ಅಂದ್ರೆ ಆವಾಗ ಇಟ್ ಇಸ್ ಸ್ಟಿಲ್ ಬೆಟರ್. ಆ ಟೈಮ್ ಅಲ್ಲಿ ಸ್ವಲ್ಪ ಮೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ. ಓಕೆನಾ? ಇಷ್ಟು ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಯಾರಿಗಾರ ಏನಾರ ಡೌಟ್ ಇದೆಯಾ? ಯಾವ ಸ್ಟ್ರಾಟಜಿ ಎಲ್ಲಿ ವರ್ಕ್ ಆಗುತ್ತೆ ಗೊತ್ತಾಯ್ತಲ್ವಾ? ಸೊ ಇಲ್ಲಿ ನಮಗೆ ಬರೋ ಸಾಧ್ಯತೆ ಇರೋದು ಟ್ರ್ಯಾಪ್ ಸೆಲ್ಲರ್ ಸ್ಯಾಟರ್ಡೆ ಸ್ಟ್ರಾಟಜಿನೇ. ಅದ್ ಬಿಟ್ರೆ ಟ್ರ್ಯಾಪ್ ಬೈಯರ್ ಬರಬೇಕು ಅಂದ್ರೆ ಹೈಯರ್ ಲೆವೆಲ್ ಅಲ್ಲೇ ಬರಬೇಕು. ಇನ್ ಕೇಸ್ ನಾವು 25,000 ಅದ್ರ ಮೇಲೆ ಏನಾರೋ ಟ್ರೇಡ್ ಆಗಕ್ ಸ್ಟಾರ್ಟ್ ಆಗ್ತೀವಿ, ಬಟ್ ಅಲ್ಲಿಂದ ಕೆಳಗಡೆ ಟ್ರೇಡ್ ಆಗ್ತಾ ಇದೀವಿ ಅಂದ್ರೆ ಇದು ಮೇಲ್ ಹೋಗ್ಬೇಕು ಆಗಿತ್ತು, ಬಟ್ ಮೇಲ್ ಹೋಗ್ತಾ ಇಲ್ಲ, ಕೆಳಗೆ ಬರ್ತಾ ಇದೆ ಅಂತ ಹೇಳಿ ಮತ್ತೆ ಕೆಳಗೆ ಬರೋ ಸಾಧ್ಯತೆ ಇರುತ್ತೆ. ಸೊ ಆದ್ರಿಂದ ತುಂಬಾ ಕೇರ್ಫುಲ್ ಆಗಿರ್ಬೇಕು. 25,000 ತುಂಬಾನೇ ಇಂಪಾರ್ಟೆಂಟ್ ನಿಫ್ಟಿಗೆ. ಬ್ಯಾಂಕ್ ನಿಫ್ಟಿಗೆ 57,000 ತುಂಬಾ ಇಂಪಾರ್ಟೆಂಟ್. 57,000 ಮೇಲೆ ಬ್ಯಾಂಕ್ ನಿಫ್ಟಿ ಸೂಪರ್ ಸ್ಟ್ರಾಂಗ್ ಆಗುತ್ತೆ. ಈಗ ಸದ್ಯಕ್ಕೆ 56,800 ಮೇಲೆನೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಆಗ್ಬೋದು. ಓಕೆನಾ? ಇದ್ರ ಮೇಲ್ ಟ್ರೇಡ್ ಆದ್ರೆ ಪಾಸಿಟಿವ್ ಆಗೋ ಸಾಧ್ಯತೆ ಇರುತ್ತೆ. ಅದ್ರ ಕೆಳಗಿರೋವರೆಗೂ ಸೈಡ್ ವೇಸ್ ಅಥವಾ ನೆಗೆಟಿವ್ ಇರುತ್ತೆ. ಇದಿಷ್ಟು ಎಲ್ಲರಿಗೂ ಅರ್ಥ ಆಗಿದ್ಯಾ? ಯಾರಿಗಾರು ಏನಾರ ಡೌಟ್ ಇದ್ರೆ ಕೇಳಿ. ಯಾವ ಸೆಟಪ್ ಎಲ್ಲಿ ಬರ್ಬೇಕು ಗೊತ್ತಾಯ್ತಾ? ಸರ್ ಈಗ ಟ್ರ್ಯಾಪ್ಡ್ ಸೆಲ್ಲರ್ ಅಂದ್ರೆ ಕಂಟಿನ್ಯೂಯಿಂಗ್ ಬೈಯಿಂಗ್ ಬರುತ್ತಲ್ಲ ಸರ್? ಹಾ, ಬೈಯಿಂಗ್ ಬರ್ಬೇಕು, ಬಟ್ ಆ ಕಂಡೀಷನ್ ಮೀಟ್ ಆಗ್ಬೇಕಲ್ಲ. ಅದು ಇನ್ನೂ ಈಗ ಯಾವ್ದು ಆತರ ಬಂದಿಲ್ಲ, ಸೆಟಪ್ ಇನ್ನೂ ಬಂದಿಲ್ಲ. ಬಂದ್ರೆ ಮಂಡೇ ಬರ್ಬೇಕು. ಮಂಡೇ ಬರೋದಾದ್ರೆ ಇದ್ರ ಮೇಲೆ ಟ್ರೇಡ್ ಆಗ್ಬೇಕು. ಇದ್ರ ಮೇಲೆ ಟ್ರೇಡ್ ಆಗ್ಬೇಕು. ಇದ್ರ ಕೆಳಗ್ ಬರಬಾರ್ದು, ಅದ್ರ ಮೇಲೆ ಟ್ರೇಡ್ ಆಗ್ಬೇಕು. ಓಕೆ ಸರ್, ಓಕೆ. ಸೊ ಇದ್ರ ಮೇಲ್ ಟ್ರೇಡ್ ಆಗ್ಬೇಕು ಬ್ಯಾಂಕ್ ನಿಫ್ಟಿ. ಇದ್ರ ಮೇಲ್ ಟ್ರೇಡ್ ಆಗ್ಬೇಕು. ಅದ್ರ ಕೆಳಗಡೆ ಬಂತು ಅಂದ್ರೆ ನೆಗೆಟಿವ್ ಅಥವಾ ಸೈಡ್ ವೇಸ್. ಅದ್ರ ಮೇಲ್ ಟ್ರೇಡ್ ಆಗ್ತಾ ಇದ್ರೆ ಎವ್ರಿಥಿಂಗ್ ಇಸ್ ಗ್ರೇಟ್, ಎಲ್ಲ ನೀಟಾಗಿ ವರ್ಕ್ ಆಗುತ್ತೆ. ಓಕೆನಾ? ಸೊ ಈಗ ಸದ್ಯಕ್ಕಿರೋದು ಆ ಸೆಟಪ್ ಇಲ್ಲ ಅಂದ್ರೆ ಮಾರ್ಕೆಟ್ ಏನಾಗ್ಬೋದು, ನೆಗೆಟಿವ್ ಇರೋ ಸಾಧ್ಯತೆ ಇರುತ್ತೆ. ಈ ಪರ್ಟಿಕ್ಯುಲರ್ ಲೆವೆಲ್ಸ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ಮಾರ್ಕೆಟ್ ತುಂಬಾನೇ ತುಂಬಾನೇ ವೀಕ್ ಆಗೋ ಸಾಧ್ಯತೆ ಇರುತ್ತೆ. ಓಕೆನಾ? ಈ ಲೆವೆಲ್ ಮಾರ್ಕೆಟ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಏನಾದ್ರು ಪ್ರೊಟೆಕ್ಟ್ ಆಯ್ತು ಫೈನ್, ಇಲ್ಲ ಅಂದ್ರೆ ಒಂದು ಬೌನ್ಸ್ ಬ್ಯಾಕ್ ಬಂತು, ಸಸ್ಟೇನ್ ಆಗ್ಲಿಲ್ಲ ಲೆವೆಲ್, ವಾಪಸ್ ಕೆಳಗ್ ಹೋಗ್ತಾ ಇದೆ ಅಂದ್ರೆ ಮಾರ್ಕೆಟ್ ನೆಗೆಟಿವ್ ಇರೋ ಸಾಧ್ಯತೆ ಇರುತ್ತೆ. ಇದಕ್ಕೇನಂದ್ರೆ ಒಂದು, ಈಗ ನೋಡಿ, ಈ ಮಂತ್ ಎಂಡ್ಗೆ ಡೆಡ್ ಲೈನ್ ಇದೆ, ಯಾವ್ದು US ಜೊತೆ ಡೀಲ್ ಆಗೋದು. ಸೊ ಈಗ ಏನಾರೋ ಡೀಲ್ ಎಲ್ಲ ಆಯ್ತು, ಮಾರ್ಕೆಟ್ ಪಾಸಿಟಿವ್ ಆಗೋ ಸಾಧ್ಯತೆ ಇದೆ. ಬಟ್ ಇಲ್ಲಿ ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಪಾಸಿಟಿವ್ ನ್ಯೂಸ್ ಬರ್ತಾ ಇದೆ, ಮಾರ್ಕೆಟ್ ಈಗ್ಲೂ ಕರೆಕ್ಟ್ ಆಗಿ ರಿಯಾಕ್ಟ್ ಮಾಡ್ತಾ ಇಲ್ಲ ಆನ್ ದ ಪಾಸಿಟಿವ್ ನೋಟ್. ಯಾಕೆ? ಯಾರೋ ಏನೋ ಹೇಳಿದ್ರು, ಏನ್ ಹೇಳಿ? ಸೊ ಮೇನ್ ಆಗಿ ಏನಾಗ್ತಾ ಇದೆ ಅಂದ್ರೆ ರಿಸಲ್ಟ್ ಸೀಸನ್ ಏನಿದೆಯಲ್ಲ, ಆ ರಿಸಲ್ಟ್ ಸೀಸನ್ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳದ್ದು ರಿಸಲ್ಟ್ಸ್ ಬಂದಿದೆ. ಆ ರಿಸಲ್ಟ್ಸ್ ಮಾರ್ಕೆಟ್ಗೆ ಇಷ್ಟ ಆಗಿಲ್ಲ. ಸೊ ಇವಾಗ ಏನಾಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ನಾವು ಆಲ್ ಟೈಮ್ ಹೈ ಹತ್ತತ್ರ ಹೋಗ್ತಾ ಇದೀವಿ. ಬ್ಯಾಂಕ್ ನಿಫ್ಟಿಲಿ ಆಲ್ರೆಡಿ ಇದೀವಿ, ಮಿಡ್ ಕ್ಯಾಪ್ ಸೆಲೆಕ್ಟ್ ಅವೆಲ್ಲದ್ರಲ್ಲೂ ಆಲ್ರೆಡಿ ಆಲ್ ಟೈಮ್ ಹೈ ಹತ್ತತ್ರನೇ ಇದೀವಿ.
ನಾವು ನಿಫ್ಟಿ ಒಂದ್ರಲ್ಲಿ ಇಲ್ಲ, ನಿಫ್ಟಿ ಸೆನ್ಸೆಕ್ಸ್ ಅಲ್ಲಿ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಿಫ್ಟಿ ಸೆನ್ಸೆಕ್ಸ್ ಅಲ್ಲಿ ಎಲ್ಲ ಮೇಜರ್ ಕಂಪ್ನೀಸ್ ಇರ್ತವೆ. ಆ ಮೇಜರ್ ಕಂಪ್ನಿಗಳ ರಿಸಲ್ಟ್ ಅಷ್ಟು ಸ್ಯಾಟಿಸ್ಫ್ಯಾಕ್ಟರಿ ಆಗಿಲ್ಲ. ಸೊ ಇವಾಗ ಏನಾಗ್ತಾ ಇದೆ ಅಂದ್ರೆ ರಿಸಲ್ಟ್ಸ್ ಅಷ್ಟು ಚೆನ್ನಾಗಿಲ್ಲ ಅಂದ್ರೆ ಮಾರ್ಕೆಟ್ಗೆ ಏನ್ ಎಕ್ಸ್ಪೆಕ್ಟ್ ಆಗ್ತಿದ್ಯೋ ಅದು ಆಗ್ತಾ ಇಲ್ಲ ಅಂದ್ರೆ ಈ ವ್ಯಾಲ್ಯೂಯೇಷನ್ ಏನಾಗ್ತಾ ಇದೆ, ಅಟ್ರಾಕ್ಟಿವ್ ಆಗ್ತಾ ಇಲ್ಲ. ಈ ಪ್ರೈಸ್ ಏನಿದೆಯಲ್ಲ ಅದು ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ. ಸೊ ಆದ್ರಿಂದ ಮಾರ್ಕೆಟ್ ಮೇಲ್ ಹೋಗೋಕ್ ಕಷ್ಟ ಪಡ್ತಾ ಇದೆ. ಸೊ ಇಲ್ಲಿ ಏನಾಗುತ್ತೆ, ಮಾರ್ಕೆಟ್ ಎಷ್ಟು ಟ್ರೈ ಮಾಡುತ್ತೋ ಮಾಡುತ್ತೆ, ಇಲ್ಲ ಅಂದ್ರೆ ಇಲ್ಲಿಂದ ಡೌನ್ ಬರೋ ಸಾಧ್ಯತೆ ಆಗ್ಬಿಡುತ್ತೆ. ಈ ಲೆವೆಲ್ಸ್ ನಾನು ನಿಮಗೆ ಹೇಳಿರುವಂತ ಲೆವೆಲ್ ತುಂಬಾನೇ ಕ್ರಿಟಿಕಲ್ ಲೆವೆಲ್ಸ್ ಇದೆ. ಈ ಕ್ರಿಟಿಕಲ್ ಲೆವೆಲ್ಸ್ ಮಾರ್ಕೆಟ್ ಹೋಲ್ಡ್ ಮಾಡಬೇಕು. ಓಕೆನಾ? ಅದು ಹೋಲ್ಡ್ ಆಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ನೋಡಿ, ರಿಲಯನ್ಸ್ ಅಲ್ಲೂ ಏನಾಗಿದೆ ಅಂದ್ರೆ ಇಂಪಾರ್ಟೆಂಟ್ ಆಗಿ 40 RSI ಕೆಳಗ್ ಟ್ರೇಡ್ ಆಗ್ತಾ ಇದೆ. ಓಕೆ, ಇಲ್ಲಿ ಮುಖ್ಯವಾಗಿ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ತತ್ರ ಹೋಗಿತ್ತು, ಬಟ್ ಅಲ್ಲಿಂದ ಮತ್ತೆ ವಾಪಸ್ ಕೆಳಗ್ ಬಂದಿದೆ. ಸೊ ಇಲ್ಲಿ ಏನಾಗ್ಬೇಕು ಅಂದ್ರೆ ರಿಲಯನ್ಸ್ ಆಕ್ಚುಲಿ ಈ ಸ್ಟಾಕ್ಗಳು, ಮೇಜರ್ ಸ್ಟಾಕ್ಗಳು ಆಕ್ಚುಲಿ ರಿವರ್ಸಲ್ ಬರಬೇಕು. ಇಲ್ಲಿ ನೋಡಿ, ರಿಲಯನ್ಸ್ ಅಲ್ಲಿ ಏನಾಗಿದೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್. ಓಕೆ, ನನ್ ಪ್ರಕಾರ ರಿಲಯನ್ಸ್ ಅಲ್ಲಿ ಟ್ರ್ಯಾಪ್ ಸೆಲ್ಲರ್ ಸೆಟಪ್ ಬರಬೇಕು ಈ ಜಾಗ. ಯಾಕಂದ್ರೆ ನೋಡಿ, ಈ ಜಾಗದಲ್ಲಿ ಒಂದ್ಸಲ ಇಲ್ಲಿ ಸೆಲ್ಲರ್ ಟ್ರ್ಯಾಪ್ ಮಾಡಿದ್ರು, ಕಾಣಿಸ್ತಾ ಇದೆಯಾ? ಇಲ್ಲಿ ಗ್ಯಾಪ್ ಡೌನ್ ಮಾಡಿದ್ದಾರೆ, ಕೆಳಗಡೆ ಓಪನ್ ಆಗಿದೆ, ನೆಕ್ಸ್ಟ್ ಡೇನೆ ಮೇಲ್ ಹೋಗಿದೆ. ಸೊ ಅದಾದ್ಮೇಲಿಂದ ಇಲ್ಲಿ ನೋಡಿ, ಇದೇ ಜಾಗದಲ್ಲಿ ಮತ್ತೆ ಸಪೋರ್ಟ್ ಬಂದಿದೆ, ಮೇಲ್ ಹೋಗಿದೆ, ಮತ್ತೆ ಸಪೋರ್ಟ್ ಬಂದಿದೆ, ಮೇಲ್ ಹೋಗಿದೆ, ಅದಾದ್ಮೇಲೆ ಇಲ್ಲಿ ಬಂದಿದೆ. ಸೊ ಇದು ತುಂಬಾನೇ ಪವರ್ಫುಲ್ ಲೆವೆಲ್ ಇದೆ. ಈ ಜಾಗದಲ್ಲಿ ನನ್ನ ಪ್ರಕಾರ ಟ್ರ್ಯಾಪ್ಸ್ ಎಲ್ಲ ಸೆಟಪ್ ಬರ್ಬೇಕು. ಅದು ಬರ್ಬೇಕು ಅಂದ್ರೆ ಎಲ್ಲಿ 1400 ಮೇಲೆ ಇದು ರಿಲಯನ್ಸ್ ವರ್ಕ್ ಆಗ್ಬೇಕು. ಇಲ್ಲಿ ನನಗೆ ಟ್ರ್ಯಾಪ್ ಸೆಲ್ಲರ್ ಸೆಟಪ್ ಬರುತ್ತೆ. ಇದು ಏನಾಗುತ್ತೆ, ಇಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಲೆವೆಲ್ ನಮಗೆ ಪ್ರಾಬ್ಲಮ್ ಇರೋದು ಇಲ್ಲಿ 1430. ಫಸ್ಟ್ ಲೆವೆಲ್ 1400, ಇದ್ರ ಮೇಲ್ ಸಸ್ಟೈನ್ ಆದ್ರೆ 1430. ಇದು ಬ್ರೇಕ್ ಆಯ್ತು, ಸ್ಟ್ರಾಂಗ್ ಆಗಿ ಇಲ್ಲಿವರೆಗೂ ಹೋಗ್ಬಿಡುತ್ತೆ, ಅದಾದ್ಮೇಲೆ ಇನ್ನೂ ಸ್ಟ್ರಾಂಗ್ ಆಗಿ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗು, ರಿಲಯನ್ಸ್ ಅಲ್ಲಿ 1400 ಈಸ್ ವೆರಿ ಕ್ರಿಟಿಕಲ್. ಅಂಡ್ ನನ್ನ ಪ್ರಕಾರ ವೆರಿ ವೆರಿ ಸ್ಟ್ರಾಂಗ್ ಸಪೋರ್ಟ್. ಇಲ್ಲಿ ಮಲ್ಟಿಪಲ್ ಸಪೋರ್ಟ್ ಏರಿಯಾಸ್ ಇದೆ, ಆದ್ರಿಂದ ಇದು ಸಪೋರ್ಟ್ ತಗೋಬೇಕು. ಇದು ಸಪೋರ್ಟ್ ತಗೊಳ್ಳೋದಾದ್ರೆ ನಮ್ಗೆ ಇಲ್ಲಿ ಸೆಟಪ್ ಬರಬೇಕು. ನೋಡಿ, ಇದೇ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ನಮಗ್ ಪ್ರಾಬ್ಲಮ್ ಇದೆ. ಈ ಲೊಕೇಶನ್ ಅಲ್ಲೇ ಇದು ವಾಪಸ್ ಮೇಲ್ ಬರಕ್ ಸ್ಟಾರ್ಟ್ ಆಯ್ತು. ಇದು ಒಳ್ಳೆ ಮೂಮೆಂಟ್ ಬರೋ ಸಾಧ್ಯತೆ ತುಂಬಾನೇ ಇದೆ. ಸೊ ರಿಲಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಗೆ. ಯಾವುದಕ್ಕೆ? ಮಂಡೇ ನಮ್ಗೆ ಇಲ್ಲಿ ಮೂಮೆಂಟ್ ಬರೋ ಸಾಧ್ಯತೆ ಇರುತ್ತೆ. ಇಲ್ಲಿ ಅದೇ ತರ ಇನ್ಫೋಸಿಸ್ ಅಲ್ಲಿ ಏನಾಗಿದೆ ತೋರಿಸ್ತೀನಿ ನೋಡಿ. ಇವೆಲ್ಲ ಇಂಪಾರ್ಟೆಂಟ್ ದೊಡ್ಡ ದೊಡ್ಡ ಸ್ಟಾಕ್ಗಳು. ಆ ದೊಡ್ಡ ಸ್ಟಾಕ್ಗಳಲ್ಲಿ ಏನಾಗಿದೆ ನೋಡಿ, ಇದು ಗ್ಯಾಪ್, ಇಲ್ಲಿಂದ ಇಲ್ಲಿ ಗ್ಯಾಪ್ ಇದೆ, ಕಾಣಿಸ್ತಾ ಇದೆಯಾ? ಇದು ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಆಕ್ಚುಲಿ ಬಂದು ಇಲ್ಲಿ ನೋಡಿ ಆಲ್ಮೋಸ್ಟ್ 8% ಮೇಲೆ ಹೋಗಿತ್ತು. ಇದಾದ್ಮೇಲೆ ಏನಾಗಿದೆ, ಅದೇ ರೇಂಜ್ ಅಲ್ಲೇ ಮೇಲೆ ಕೆಳಗಡೆ ಓಡಾಡ್ತಾ ಇದೆ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಲೆವೆಲ್. ಸೊ ಲೋವರ್ ಲೆವೆಲ್ ಎಷ್ಟಿದೆ? 1000, ಸರಿ, ಇದು ಹೈ ಬಂದು 1111. ಓಕೆ, ಎಕ್ಸಾಕ್ಟ್ಲಿ ಈ ಗ್ಯಾಪ್ ನ ಫಿಲ್ ಆಗಿದೆ. ಓಕೆ, ಈ ಗ್ಯಾಪ್ ಫಿಲ್ ಆದ್ಮೇಲೆ ಯೂಶಲಿ ಮಾರ್ಕೆಟ್ ಏನ್ ಮಾಡುತ್ತೆ ಅಂದ್ರೆ, ಇದು ಗ್ಯಾಪ್ ಅಪ್ ಆಗಿರೋದ್ರಿಂದ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ, ಇಲ್ಲಿಂದ ರಿವರ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಆದ್ರಿಂದ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಇನ್ಫೋಸಿಸ್ ಅಲ್ಲೂ ಇರೋದು. ಇನ್ಫೋಸಿಸ್ ನನ್ನ ಪ್ರಕಾರ ಇಲ್ಲಿಂದ ಮೇಲ್ ಬರಬೇಕು. ಇಲ್ಲಿಂದ ಮೇಲ್ ಬರೋದಾದ್ರೆ ಇಂಪಾರ್ಟೆಂಟ್ ಲೆವೆಲ್ ಯಾವ್ದಿದೆ? ಇಂಪಾರ್ಟೆಂಟ್ ಲೆವೆಲ್ 1035 ಬರುತ್ತಾ?
ನೋಡಿ ಇನ್ಫೋಸಿಸ್ ಅಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಏನಿದೆ 1535. ಇದ್ರ ಮೇಲ್ ಟ್ರೇಡ್ ಆದಂಗೆ ಇಲ್ಲಿ ನಮಗೆ ಸೆಟಪ್ ಬರೋ ಸಾಧ್ಯತೆ ಇರುತ್ತೆ. ನೋಡಿ ಇಲ್ಲಿ ಫುಲ್ ಡೌನ್ ಬಂದಿದೆಯಲ್ವಾ, ಇದ್ರ ಮೇಲ್ ಟ್ರೇಡ್ ಆಗ್ಬೇಕು. ಇಲ್ಲಿ ಟ್ರೇಡ್ ಆದ್ರೆ ನಮಗೆ ಈ ಟ್ರಾಪ್ಡ್ ಸೆಲ್ಲರ್ ಸೆಟಪ್ ಬರೋ ಸಾಧ್ಯತೆ ಇರುತ್ತೆ. ಇದು ಏನಾರ ಬಂತು ಅಂದ್ರೆ ಅದ್ರಲ್ಲೂ ಇದು ಚೇಂಜಿಂಗ್ ಪೊಲಾರಿಟಿ ಆಯ್ತು, ಇದು ಸ್ಟ್ರಾಂಗ್ ಆಗಿ ಬರೋ ಸಾಧ್ಯತೆ ಇದೆ. ಇಲ್ಲೆಲ್ಲ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ಸ್ ಯಾವ್ದಕ್ಕೆ ವೇಟೇಜ್ ಜಾಸ್ತಿ ಇದೆ, ಈ ಸ್ಟಾಕ್ ಗಳಲ್ಲಿ ಈ ತರ ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಇದ್ರ ಮೇಲ್ ಟ್ರೇಡ್ ಆಗ್ಬೇಕು. ಈಗ ಸದ್ಯಕ್ಕೆ ಏನಾಗ್ತಾ ಇದೆ, ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಕೂಡ ನೋಡಿ ಇಲ್ಲಿ ಗ್ಯಾಪ್ ಇತ್ತಲ್ಲ, ಎಕ್ಸಾಕ್ಟ್ಲಿ ಈ ಗ್ಯಾಪ್ ಹತ್ತತ್ರನೇ ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಇದ್ದಿದ್ದು 372. ಎಕ್ಸಾಕ್ಟ್ ಆಗಿ ಇಲ್ಲಿ ಈ ಗ್ಯಾಪ್ ಫಿಲ್ ಆಗಿದೆ. ಎರಡನೇ ಸಲ ಇದನ್ನ ಟೆಸ್ಟ್ ಕೂಡ ಮಾಡಿದೆ. ಓಕೆ, ನನಗೆ ಇದ್ರ ಮೇಲ್ ಟ್ರೇಡ್ ಆಗ್ಬೇಕು. ಇದ್ರ ಮೇಲೆ ಅಂದ್ರೆ 83 ಮೇಲೆ ಅಲ್ಲೇ ಇದೆ. ಸೊ ಇವಾಗ ಇಲ್ಲಿ ಏನಾದ್ರೂ ನನಗೆ ಸೆಟಪ್ ಬರ್ಬೇಕು. ಇಲ್ಲಿ ನೋಡಿ ನಮ್ಮ ಇದನ್ನ ಚೆಕ್ ಮಾಡಿದ್ರೆ ನಿಮಗೆ ಏನಾಗ್ತಾ ಇದೆ, ಒಂಥರ ಡಬಲ್ ಬಾಟಮ್ ಟೈಪ್ ಫಾರ್ಮೇಶನ್ ಇದೆ. ಬಟ್ ಏನಾಗ್ಬೇಕು ಅಂದ್ರೆ ಇದ್ರ ಮೇಲ್ ಟ್ರೇಡ್ ಆಗಕ್ ಸ್ಟಾರ್ಟ್ ಆಗ್ಬೇಕು. ಸೊ ಇಮಿಡಿಯೇಟ್ ಆಗಿ ನಾನು ಹೇಳ್ಬೇಕು ಅಂದ್ರೆ ಇದ್ರ ಮೇಲ್ ಟ್ರೇಡ್ ಆಗ್ಬೇಕು. ಎಲ್ಲಿ 1110, ಅಥವಾ ಇಲ್ಲಿ ಇದ್ರ ಮೇಲ್ ತಗೊಳ್ಳೋದಾದ್ರೆ 1120. 1120 ಅಂತಾನೆ ಅನ್ಕೊಳ್ಳಿ. 1120 ಮೇಲೆ ಟ್ರೇಡ್ ಆಗಕ್ ಸ್ಟಾರ್ಟ್ ಆದ್ರೆ ಇಲ್ಲಿಂದ ಇಲ್ಲಿ ಏನ್ ಗ್ಯಾಪ್ ಇದೆ, ಆಲ್ಮೋಸ್ಟ್ 4-5% ಗ್ಯಾಪ್ ಇದೆ. ಈ ಗ್ಯಾಪ್ ಫಿಲ್ ಆಗುತ್ತೆ. ಸೊ ನೋಡಿ, ಎಲ್ಲಾವುದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಅಲ್ಲಿ ಇದೆ. ಬಟ್ ಈ ಸಪೋರ್ಟ್ ಝೋನ್ ಹೋಲ್ಡ್ ಆಗ್ಬೇಕು, ಅಲ್ಲಿಂದ ಮಾರ್ಕೆಟ್ ಮೇಲ್ ಬರ್ಬೇಕು. ಓಕೆ, ಇಲ್ಲಿ ಏನಾಗ್ತಾ ಇದೆ ನೋಡಿ, ಕೋಟಕ್ ಬ್ಯಾಂಕ್ ಅಲ್ಲಿ ನೋಡಿ ಇದು ಇಲ್ಲೆಲ್ಲ ನೋಡಿ, ಇಲ್ಲಿ ಸಪೋರ್ಟ್ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ರೆಸಿಸ್ಟೆನ್ಸ್ ಇತ್ತು, ಬ್ರೇಕ್ ಆಯ್ತು, ಇಲ್ಲೇ ಸಪೋರ್ಟ್ ಸಿಕ್ಕಿದೆ, ಇಲ್ಲಿ ಸಪೋರ್ಟ್ ಸಿಕ್ಕಿದೆ. ಸೊ ಈ ಜಾಗ ಸಪೋರ್ಟ್ ಏರಿಯಾ ಆಗುತ್ತೆ. ಸೊ ಇದು ಸಪೋರ್ಟ್ ಏರಿಯಾ ಹತ್ತತ್ರನೇ ಇದೆ. ಇದ್ರಲ್ಲೂ ಬರ್ಬೋದು, ಸ್ವಲ್ಪ ಕೆಳಗೆ ಹೋಗಿರ್ಬೋದು. ಅಲ್ಲಿಂದ ಆಕ್ಚುಲಿ ಸಪೋರ್ಟ್ ತಗೊಂಡ್ರೆ ಮತ್ತೆ ವಾಪಸ್ ಮೇಲ್ ಬರೋ ಸಾಧ್ಯತೆ ಇರುತ್ತೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಲ್ಲಿ ನಂಗೆ 2135 ಮೇಲೆ ಟ್ರೇಡ್ ಆದ್ರೆ ಇಲ್ಲಿ ಅಪ್ಸೈಡ್ ಮೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ. ಓಕೆನಾ? ಸೊ ಇದು ನೋಡಿ, ಆಲ್ಮೋಸ್ಟ್ 40 RSI ಹತ್ತತ್ರ ಇದೆ. SBI ನೋಡೋಣಂತೆ. SBI ರಿಸಲ್ಟ್ ಕೂಡ ಇದೆ. ಯಾವತ್ತಿದೆ ರಿಸಲ್ಟ್? ಆಗಸ್ಟ್ ಅಲ್ಲಿ ಇದೆ ರಿಸಲ್ಟ್, ಆಗಸ್ಟ್ 8. ಓಕೆ, ಇದು ಸ್ವಲ್ಪ ಲೇಟ್ ಇದೆ. ಇಲ್ಲಿ ಏನಾಗ್ತಾ ಇದೆ ನೋಡೋಣಂತೆ. ಇಲ್ಲಿ SBIಗೆ ಇದು ಇಂಪಾರ್ಟೆಂಟ್ ಸಪೋರ್ಟ್ ನೋಡಿ. ಈ ಜಾಗದಲ್ಲಿ ಎಷ್ಟು ಸಲ ಲೋ ಮಾಡಿದೆ ನೋಡಿ, ಇದು ತುಂಬಾ ಸ್ಟ್ರಾಂಗ್ ಸಪೋರ್ಟ್ ನಮಗೆ. ಸೊ ಏನಾಗ್ತಾ ಇದೆ ಅಂದ್ರೆ ನೀವು ನೋಡ್ದಂಗೆ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಒಳ್ಳೆ ಸಪೋರ್ಟ್ ಏರಿಯಾದಲ್ಲಿ ಕೂತಿದಾವೆ. ಇಲ್ಲಿ ಸಪೋರ್ಟ್ ತಗೊಂಡ್ರೆ ಇನ್ನು ಸ್ಟ್ರಾಂಗ್ ಅಪ್ಸೈಡ್ ಬರುತ್ತೆ. ಸಪೋರ್ಟ್ ತಗೊಳ್ಳಿಲ್ಲ, ಇದಕ್ಕಿನ್ನ ಲೋ ಹೋಯ್ತು ಅಂದ್ರೆ ಇನ್ನು ಡೌನ್ ಸೈಡ್ ಬರುತ್ತೆ. ಸೊ ಆದ್ರಿಂದ ನಾವೇನ್ ಹೇಳ್ತಿದೀವಿ, ವಿ ಆರ್ ಅಟ್ ಅ ಮೇಕ್ ಆರ್ ಬ್ರೇಕ್ ಕೈಂಡ್ ಆಫ್ ಎ ಲೆವೆಲ್.
ಸೊ ಇದೇನಾರು ಬ್ರೇಕ್ ಆಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಮೇಲ್ ಹೋಗುತ್ತೆ, ಸಸ್ಟೇನ್ ಆಗಲ್ಲ ಮೇಲ್ಗಡೆ, ಮತ್ತೆ ವಾಪಸ್ ಕೆಳಗ್ ಬರುತ್ತೆ. ಅಲ್ಲಿ ನಿಮ್ಗೆ ಸೆಲ್ಲಿಂಗ್ ಆಪರ್ಚುನಿಟಿ ಸಿಗುತ್ತೆ. ಮೇಲ್ ಹೋಗ್ಬೇಕು ಅಂದ್ರೆ ಕೆಳಗಿಂದ ನನಗೆ ಸಪೋರ್ಟ್ ಸಿಗಕ್ ಸ್ಟಾರ್ಟ್ ಆಗ್ಬೇಕು. ಒಳ್ಳೆ ಸಪೋರ್ಟ್ ಸಿಕ್ತು ಅಂದ್ರೆ ನನ್ಗೆ ಸ್ಟ್ರಾಂಗ್ ಮೂವ್ಮೆಂಟ್ ಅಪ್ಸೈಡ್ ಸಿಗೋ ಸಾಧ್ಯತೆ ಇರುತ್ತೆ. ಸೊ ನೋಡೋಣಂತೆ ಹೆಂಗ್ ಸಪೋರ್ಟ್ ಸಿಗುತ್ತೆ, ಅದ್ರ ಬೇಸಿಸ್ ಮೇಲೆ ಆಗುತ್ತೆ. ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಅಲ್ಲಿ ಇದೆ. ಓಕೆ, ಸೊ ಮೋಸ್ಟ್ ಆಫ್ ದ ಹೆವಿ ವೇಟೇಜ್ ಸ್ಟಾಕ್ಸ್ ನೀವು ನೋಡ್ದಂಗೆ ಅಲ್ಲೆಲ್ಲ ಆಕ್ಚುಲಿ ಪ್ರಾಬ್ಲಮ್ ಅಲ್ಲಿ, ಸಾರಿ, ಈಗ ಮೇಕ್ ಆರ್ ಬ್ರೇಕ್ ಕೈಂಡ್ ಆಫ್ ಸಿಚುವೇಶನ್ ಅಲ್ಲಿ ಇದೆ. ಸೊ ಇದು ಬಿಟ್ರೆ ಇನ್ಯಾವ್ದಿತ್ತು, ಒಂದ್ಸಲ HDFC ಬ್ಯಾಂಕ್ ನೋಡ್ಬಿಡೋಣ ಅಂತ. HDFC ಬ್ಯಾಂಕ್ ಮತ್ತೆ ICICI ಬ್ಯಾಂಕ್ ಇವೆರಡರದ್ದು ರಿಸಲ್ಟ್ ಮಾರ್ಕೆಟ್ ತುಂಬಾ ಇಷ್ಟ ಆಗಿದೆ. ಸೊ ಮಾರ್ಕೆಟ್ ಏನೋ ಚೆನ್ನಾಗಿ ಮೂವ್ ಆಗಿದೆ ಅಲ್ಲಿ. ಇಲ್ಲಿ ನೋಡೋಣಂತೆ. ಇಲ್ಲಿ ಏನಾಗಿದೆ ಅಂದ್ರೆ ಸೇಮ್ ಚಾಲೆಂಜ್. ಓಕೆ, ಇಲ್ಲಿ ಬ್ರೇಕ್ ಆಯ್ತಾ, ಇಲ್ಲಿ ಸಪೋರ್ಟಾ, ಇದು ಒಂದ್ಸಲ ಬ್ರೇಕ್ ಆಗಿದೆ, ಇದು ಮತ್ತೆ ವಾಪಸ್ ಅಲ್ಲಿ ತನಕ ಬರೋ ಸಾಧ್ಯತೆ ಕಾಣಿಸ್ತಾ ಇದೆ. ಬಂದ್ರೆ ಓಕೆ, ಬರ್ಲಿಲ್ಲ ಅಂದ್ರೂ ಓಕೆ. ಓಕೆ, ಇಲ್ಲಿ ಏನಾಗ್ತಾ ಇದೆ, ಇದು ಬಿಟ್ರೆ ಇದು ಬಿಟ್ರೆ ಈ ಜಾಗ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ ಮೇಲ್ ಟ್ರೇಡ್ ಆಗ್ಬೇಕು. ಸೊ ಇಲ್ಲ, ಇಲ್ಲಿ ಸಪೋರ್ಟ್ ಬಂದು ಇಲ್ಲಿಂದ ಮೇಲ್ ಹೋಗ್ಬೇಕು, ಇಲ್ಲ ಅಂದ್ರೆ ಈ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೊಂಡು ಮೇಲ್ ಹೋಗ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಎಲ್ಲಿವರೆಗೂ ಇಷ್ಟರಲ್ಲೇ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಇದ್ರ ಮೇಲ್ ಟ್ರೇಡ್ ಆದ್ರೆ ಮೇಲ್ ಹೋಗುತ್ತೆ, ಕೆಳಗ್ ಟ್ರೇಡ್ ಆದ್ರೆ ಕೆಳಗ್ ಹೋಗುತ್ತೆ, ಇಲ್ಲ ಅಂದ್ರೆ ಇಷ್ಟರಲ್ಲೇ ಇರುತ್ತೆ. ಐ ಥಿಂಕ್ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಸ್ಟಾಕ್ಸ್ ತೋರಿಸಿದೀನಿ. ನಿಮ್ದು ಯಾವ್ದಾದ್ರು ಸ್ಟಾಕ್ಸ್ ಇದ್ರೆ ಹೇಳಿ, ಆ ಸ್ಟಾಕ್ಸ್ ಅಲ್ಲಿ ಏನಾದ್ರು ಆಪರ್ಚುನಿಟಿ ಇದ್ರೆ ಹೇಳ್ತೀನಿ, ಸೊ ದಟ್ ನಿಮ್ಗೂ ಒಂದು ಐಡಿಯಾ ಸಿಗುತ್ತೆ. ಇಲ್ಲೆಲ್ಲ ನನ್ನ ಪ್ರಕಾರ ಟ್ರ್ಯಾಪ್ ಸೆಲ್ಲರ್ ಸೆಟಪ್ ಬರೋ ಸಾಧ್ಯತೆ ಇರುತ್ತೆ. ಆ ಲೆವೆಲ್ಸ್ ಏನಂದ್ರೆ ಅದ್ರ ಮೇಲ್ ಟ್ರೇಡ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ. ರಿಲಯನ್ಸ್ಗೆ ನಾನು ಹೇಳದ್ನಲ್ಲ, ಫಸ್ಟ್ ಇರೋದು 1400 ಮೇಲೆ ಟ್ರೇಡ್ ಆಗ್ಬೇಕು. ಇನ್ಫೋಸಿಸ್ಗೆ ಏನಾಗ್ಬೇಕು, ಇನ್ಫೋಸಿಸ್ಗೆ 1535 ಮೇಲೆ ಟ್ರೇಡ್ ಆಗ್ಬೇಕು. ಆಕ್ಸಿಸ್ ಬ್ಯಾಂಕ್ಗೆ 1090 ಮೇಲ್ ಟ್ರೇಡ್ ಆಗ್ಬೇಕು. ಕೋಟಕ್ ಬ್ಯಾಂಕ್ಗಾದ್ರೆ 1130 150 ಅಂತ ಅನ್ಕೊಳ್ಳಿ, ಅದ್ರ ಮೇಲ್ ಟ್ರೇಡ್ ಆಗ್ಬೇಕು. SBIಗಾದ್ರೆ 810 ಮೇಲ್ ಟ್ರೇಡ್ ಆಗ್ಬೇಕು. ಸೊ ಎಲ್ಲ ಲೆವೆಲ್ಸ್ ಬರ್ದಿಟ್ಕೊಳ್ಳಿ. ನಿಫ್ಟಿಗಾದ್ರೆ 24,900 ಮೇಲೆ ಟ್ರೇಡ್ ಆಗ್ಬೇಕು, ಸಸ್ಟೈನ್ ಆಗ್ಬೇಕು. ಬ್ಯಾಂಕ್ ನಿಫ್ಟಿಗಾದ್ರೆ 56,600 ಮೇಲ್ ಟ್ರೇಡ್ ಆಗ್ಬೇಕು, ಸಸ್ಟೈನ್ ಆಗ್ಬೇಕು. ಓಕೆನಾ? ಇಷ್ಟು ಲೆವೆಲ್ಸ್ ನೋಟ್ ಮಾಡಿ ಇಟ್ಕೊಳ್ಳಿ. ಯಾರಿಗಾರ ಡೌಟ್ ಇದ್ರೆ ಹೇಳಿ. TCS ಕೇಳ್ಬೇಕಾ? ಓಕೆ, TCS ಅಲ್ಲಿ ಏನಾಗ್ತದೆ ನೋಡೋಣ. TCS ಒಂಥರ ರೇಂಜ್ ಬೌಂಡ್ ಅಲ್ಲೇ ಇದೆ, ಅಂತ ಮೂವ್ಮೆಂಟ್ ಏನು ಸಿಗ್ತಾ ಇಲ್ಲ ರೀ TCS ಅಲ್ಲಿ. ನೋಡಿ, TCS ಅಲ್ಲಿ ಈ ಜಾಗ ಇದೆಯಲ್ಲ, ಇದು ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಆಗಿತ್ತು. ಅದು ಬಿಟ್ರೆ ನೆಕ್ಸ್ಟ್ ಸಪೋರ್ಟ್ ಇರೋದು ಈ ಜಾಗ. ಓಕೆ, ನಮ್ಗೇನಾರ ಮೇಲ್ಗಡೆ ಹೋಗ್ಬೇಕು ಅಂದ್ರೆ ಇದ್ರ ಮೇಲ್ ಟ್ರೇಡ್ ಆಗ್ಬೇಕು, 3201. ಓಕೆ, ಇದ್ರ ಮೇಲ್ ಟ್ರೇಡ್ ಆದ್ರೆ ಓಕೆ. ಈಗ ಸದ್ಯಕ್ಕೆ ಏನಾಗಿದೆ ಅಂದ್ರೆ ನೋಡಿ, 25 RSI ಬಂದಿದೆ. ಸೊ ನಾವು ಆಲ್ಮೋಸ್ಟ್ ಏನು ಲೋವರ್ ಎಂಡ್ ಆಫ್ ದ ರೇಂಜ್ ಅಲ್ಲಿ ಇದೀವಿ. ಇಲ್ಲಿ
ಮಂತ್ಲಿ ತಗೊಂಡೋದಾದ್ರೆ ಮಂತ್ಲಿ 40 RSI ಹತ್ತತ್ರ ಬಂದಿದ್ದೀವಿ. ಆ ಜಾಗದಲ್ಲಿ ನೋಡಿ ಪದೇ ಪದೇ ಸಪೋರ್ಟ್ ಇದೆ. ಎಲ್ಲಿ 2953, 2974. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಜಾಗ ಏನಿದೆ ಅರೌಂಡ್ 2950 ಇಂದ 3000 ರೇಂಜ್, ಅಲ್ಲಿ ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಇದೆ. ಇಲ್ಲಿ ಸಪೋರ್ಟ್ ಸಿಗೋ ಸಾಧ್ಯತೆ ಇದೆ. ಇಲ್ಲಿ ಸಪೋರ್ಟ್ ಸಿಕ್ಕಿದ್ರೆ ಒಳ್ಳೆ ಮೂವ್ಮೆಂಟ್ ಸಿಗುತ್ತೆ ಅಪ್ ಸೈಡ್ಗೆ. ಸೊ ಬಟ್ ನನಗೆ ಮೂವ್ ಆಗ್ಬೇಕು ಅಂದ್ರೆ ಇದ್ರ ಮೇಲ್ ಟ್ರೇಡ್ ಆಗೋದು ಇಂಪಾರ್ಟೆಂಟ್. ಓಕೆ, ಎಲ್ಲಿವರೆಗೂ ನಾವು 3206 ಮೇಲ್ ಟ್ರೇಡ್ ಆಗಲ್ಲ ಅಲ್ಲಿವರೆಗೂ ಇದ್ರಲ್ಲಿ ಸ್ಟ್ರೆಂತ್ ಇರಲ್ಲ. ಇದ್ ಏನಾರ ಇದ್ರ ಮೇಲ್ ಟ್ರೇಡ್ ಆಯ್ತು ಅಂದ್ರೆ ಸ್ವಲ್ಪ ಸ್ಟ್ರೆಂತ್ ಸಿಗೋ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ 3360. ನೋಡಿ ಇಲ್ಲಿ ಒಂದು ಗ್ಯಾಪ್ ಆಗಿದೆ. ಈ ಗ್ಯಾಪ್ ಅನ್ನ ಫಿಲ್ ಮಾಡಕ್ ಬರ್ಬೇಕು. ಓಕೆನಾ? ಸೊ ಅದಾದ್ಮೇಲೆ TCS ಇಸ್ ಓಕೆ. ಅಲ್ಲಿವರೆಗೂ TCS ಸೈಡ್ ವೇಸ್ ನೆಗೆಟಿವ್ ಇರುತ್ತೆ. ಐಶರ್ ಮೋಟರ್ ನೋಡೋಣ. ಐಶರ್ ಮೋಟರ್ ಲುಕ್ಸ್ ಬೆಟರ್. ಎಲ್ಲಾ ಕಡೆನೂ ಏನಾಗಿದೆ ಅಂದ್ರೆ ಒಂದು ನ್ಯಾರೋ ರೇಂಜ್ ಅಲ್ಲೇ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಐಶರ್ ಮೋಟರ್ ಅಲ್ಲಿ ಏನಾಗಿತ್ತು ಅಂದ್ರೆ ಇಲ್ಲಿ ಆಕ್ಚುಲಿ ಒಂದು ಲೆವೆಲ್ ಇತ್ತು, ಇದನ್ನ ಬ್ರೇಕ್ ಮಾಡ್ತು. ಅದಾದ್ಮೇಲೆ ಈ ಜಾಗದಲ್ಲಿ ಸಪೋರ್ಟ್ ಸಿಗ್ತಾ ಇದೆ. ನನ್ನ ಪ್ರಕಾರ ಸ್ವಲ್ಪ ವೀಕ್ನೆಸ್ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ವೀಕ್ಲಿ ಶಾರ್ಟ್ ಅಲ್ಲಿ, ಡೈಲಿ ಶಾರ್ಟ್ ಅಲ್ಲಿ. ಓಕೆ, ಸೊ ಇದು ಸಪೋರ್ಟ್ ತಗೊಳಕ್ ಟ್ರೈ ಮಾಡ್ತಾ ಇದೆ, ನೋಡೋಣಂತೆ. ಇಲ್ಲಿ ಮೇನ್ ಸಪೋರ್ಟ್ ಇದೆ, ಬಟ್ ಈಗ ಸದ್ಯಕ್ಕೆ ಇಲ್ಲೂ ಸಪೋರ್ಟ್ ಸಿಗ್ತಾ ಇದೆ. ಈ ಕ್ಯಾಂಡಲ್ ಪ್ರಕಾರ ನೋಡಿದ್ರೆ ಈಗ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಸಪೋರ್ಟ್ ಇತ್ತಾ, ಇಲ್ಲೊಂದ್ ಸ್ವಲ್ಪ ಕೆಳಗ್ ಬಂದಿತ್ತು. ಬಟ್ ಓವರ್ ಆಲ್ ಆಕ್ಚುಲಿ ವಾಪಸ್ ಅದೇ ರೇಂಜ್ ಅಲ್ಲೇ ಬಂದಿದೆ. ಸೊ ಇದು ಮೇಲ್ ಹೋಗ್ಬೇಕು ಅಂದ್ರೆ ಇದ್ರ ಮೇಲ್ ಟ್ರೇಡ್ ಆಗೋದು ಇಂಪಾರ್ಟೆಂಟ್. ಓಕೆನಾ? ಇದ್ರ ಮೇಲೆ ಟ್ರೇಡ್ ಆಗಿದ್ರೆ ಎಲ್ಲಿ ಅಬೌವ್ 5512 ಇದೆಯಲ್ಲ, 5515 ಅನ್ಕೊಳ್ಳಿ. ಇದ್ರ ಮೇಲ್ ಟ್ರೇಡ್ ಆದ್ರೆ ಇದು ವಾಪಸ್ ಆಕ್ಚುಲಿ ಮೇಲ್ ಹೋಗುತ್ತೆ. ಇಲ್ಲಿರೋ ಸೆಲ್ಲರ್ಸ್ ಟ್ರ್ಯಾಪ್ ಆಗ್ತಾರೆ, ಇಲ್ಲಿಂದ ಮೇಲ್ ಹೋಗೋ ಸಾಧ್ಯತೆ ಇದೆ. ಯಾಕಂದ್ರೆ 40 RSI ಹತ್ರ ಸಪೋರ್ಟ್ ತಗೋತಾ ಇದೆ. ಸೊ 40 RSI ಮೇಲ್ ಟ್ರೇಡ್ ಆದ್ರೆ ಐ ಥಿಂಕ್ ದಿಸ್ ಇಸ್ ಅಟ್ ಅ ವೆರಿ ಗುಡ್ ಲೆವೆಲ್. ಇಲ್ಲಿಂದ ಅಪ್ಸೈಡ್ ಬರೋ ಸಾಧ್ಯತೆ ಇದೆ. ಏನಂದ್ರೆ ಕರೆಕ್ಷನ್ ಆಯ್ತು, ಕರೆಕ್ಷನ್ ಆದ್ಮೇಲೆ ಕಂಟಿನ್ಯೂ ಆಗೋ ಸಾಧ್ಯತೆ ಇರುತ್ತೆ. ಅದು ಬಿಟ್ರೆ ನೀವು ಕೇಳ್ತಿರೋದು ಬೆಲ್. ಭಾರತ್ ಎಲೆಕ್ಟ್ರಾನಿಕ್ಸ್ ಏನಾಗಿದೆ, ಸ್ವಲ್ಪ ಕರೆಕ್ಷನ್ ಅಂತೂ ಬಂದಿದೆ. ಅಂತ ಮೇಜರ್ ಏನು ಇಲ್ಲ. ಇಲ್ಲೇನಾಗಿದೆ ಅಂದ್ರೆ ನೋಡಿ, ಈ ಜಾಗ ಇದೆಯಲ್ಲ, ಓಕೆ,
ಈ ಜಾಗ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ಈ ಜಾಗದಲ್ಲಿ ಸಾಕಷ್ಟು ಟ್ರೇಡ್ ಆಗಿದೆ. ಸೊ ಇದ್ರ ಮೇಲೆ ಟ್ರೇಡ್ ಆಗಿದೆ ಇವಾಗ. ಸೊ ಇಲ್ಲಿ ಏನಾಗುತ್ತೆ, ಈ ಜಾಗದಲ್ಲಿ ಏನಿದೆಯಲ್ಲ ಇಲ್ಲಿ ಸಪೋರ್ಟ್ ಸಿಗ್ಬೇಕು. ಇದು ಸಪೋರ್ಟ್ ಸಿಕ್ಕಿದ್ರೆ ಮತ್ತೆ ಮೇಲೆ ಹೋಗೋ ಸಾಧ್ಯತೆ ಇದೆ. ಇದು 40 RSI ಸಪೋರ್ಟ್ ಅಲ್ಲಿ ಇದೆ. ಸೊ 40 RSI ಸಪೋರ್ಟ್ ಅಲ್ಲಿ ಇದೆ, ಇಲ್ಲಿಂದ ಮೂವ್ ಆಗ್ಬೋದು. ಸೊ ಈ ಓವರ್ ಆಲ್ ನಾನು ನಿಮ್ಗೆ ಹೇಳ್ದಂಗೆ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಸ್ ಅಲ್ಲಿ ಇದೆ. ಈ ಸಪೋರ್ಟ್ ಲೆವೆಲ್ಗಳು ಹೋಲ್ಡ್ ಆಯ್ತು, ಮಾರ್ಕೆಟ್ ಸ್ಟ್ರಾಂಗ್ ಆಗುತ್ತೆ. ಸೊ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಒಂದ್ ರೌಂಡ್ ಮೇಲ್ ಬರುತ್ತೆ, 24,900 950 ತನಕ ಬರುತ್ತೆ. ಅದ್ರ ಮೇಲ್ ಸಸ್ಟೈನ್ ಆಗ್ಲಿಲ್ಲ ಅಂದ್ರೆ ವಾಪಸ್ಸು ಇಲ್ಲಿ ಬಂದು ಇದನ್ನ ಬ್ರೇಕ್ ಮಾಡ್ತು ಅಂದ್ರೆ ಇನ್ನೂ ಸ್ಟ್ರಾಂಗ್ ಡೌನ್ ಸೈಡ್ ಬೇಕಾಗತ್ತೆ, ಬರೋ ಸಾಧ್ಯತೆ ಇರುತ್ತೆ. ಅದೇ ಬೈ ಚಾನ್ಸ್ ಇಲ್ಲಿಂದ ಮೇಲ್ ಹೋಯ್ತು, ಮೇಲ್ಗಡೆ ಕ್ಲೋಸ್ ಆಯ್ತು, ಸಸ್ಟೈನ್ ಆಯ್ತು, ಈ ಮಂತ್ ಅಲ್ಲಿ 25,000 ಮೇಲೆ ಆಕ್ಚುಲಿ ನಿಫ್ಟಿ ಇದ್ರೆ, ಬ್ಯಾಂಕ್ ನಿಫ್ಟಿ 57,000 ಮೇಲಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಸ್ಟ್ರಾಂಗ್ ಮೂವ್ಮೆಂಟ್ ಬರ್ಬೋದು. ಇಲ್ಲಿಂದ ಒಂದ್ 500 ಪಾಯಿಂಟ್ ಅಥವಾ 1000 ಪಾಯಿಂಟ್ ಬರೋ ಸಾಧ್ಯತೆ ಇರುತ್ತೆ. ಇದು ಎಲ್ಲಿವರೆಗೂ ಅದ್ರ ಕೆಳಗಡೆ ಇರುತ್ತೆ, ಬರಲ್ಲ. ಓಕೆನಾ? ಸೊ ಲೆವೆಲ್ಸ್ ಎಲ್ಲರಿಗೂ ಕ್ಲಿಯರಾ? ಎಲ್ಲಾ ಸ್ಟಾಕ್ ನೀವ್ ಯಾವ್ದಾವ್ದು ಕೇಳಿದಿರೋ ಅದ್ರದ್ದು ಎಲ್ಲಾ ಸ್ಟಾಕ್ಸ್ ದಲ್ಲೂ ಹೇಳಿದೀನಿ, ನಮ್ ಇದ್ರದ್ ಲೆವೆಲ್ ಹೇಳಿದೀನಿ. ನಾವು ಪುಟ್ ಏನಾರು ತಗೋಬೇಕು ಅಂದ್ರೆ ಈಗ ಸದ್ಯಕ್ಕೆ 24,900 950 ಹತ್ತತ್ರ ಹೋಗಿ ಫೇಲ್ ಆಗಿ ವಾಪಸ್ ಬಂದಾಗ ಅಲ್ಲಿ ಡೈಮಿನೇಟ್ ಪ್ಲಸ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಏನಾಗುತ್ತೆ, ಬ್ಯಾಂಕ್ ನಿಫ್ಟಿಲಿ ಏನಾಗುತ್ತೆ, ಬ್ಯಾಂಕ್ ನಿಫ್ಟಿಲಿ ಏನಾದ್ರು 57,000 ಇದ್ರ ಮೇಲೆ ಟ್ರೇಡ್ ಆಗಿ ಅಲ್ಲಿ ಫೇಲ್ ಆಗಿ ವಾಪಸ್ ಕೆಳಗ್ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಅಲ್ಲಿ ನಿಮಗೆ ಸೆಲ್ಲಿಂಗ್ ಆಪರ್ಚುನಿಟಿ ಇರುತ್ತೆ. ಮಧ್ಯದಲ್ಲಿ ಎಲ್ಲೋ ಮಾಡಿದ್ರೆ ಸೆಲ್ಲಿಂಗು ಸಿಕ್ಕಾಕೋತೀವಿ, ಅದಕ್ಕಿಂತ ಮುಂಚೆ ಸೆಲ್ಲಿಂಗ್ ಇಲ್ಲ. ಸೆಲ್ಲಿಂಗ್ ಯಾವಾಗ ಮಾರ್ಕೆಟ್ ಡೌನ್ ಸೈಡ್ ಬರ್ತಾ ಇದೆ ಅಂತ ಇದ್ದಾಗ, ಬೈ ಎನಿ ಚಾನ್ಸ್ ಇಲ್ಲಿಂದ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲ್ ಹೋಗಿ ಇದು ಬ್ಲಾಕ್ ಬಸ್ಟರ್ ಆಗ್ಬೋದು ಅಂತ ಇದ್ರೆ, ಸರಿ ಇದು ಆ ಈ ಪರ್ಟಿಕ್ಯುಲರ್ ಜಾಗ ಇದೆಯಲ್ಲ, ಈ ಆ ಏನ್ ಹೇಳ್ತಿದ್ದೆ, 24,900 950 ಇದ್ರ ಮೇಲ್ ಟ್ರೇಡ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಇದು ಸ್ಟ್ರಾಂಗ್ಲಿ ಪಾಸಿಟಿವ್ ಆಗುತ್ತೆ. ಬ್ಯಾಂಕ್ ನಿಫ್ಟಿನೂ ಇದ್ರ ಮೇಲ್ ಟ್ರೇಡ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಟ್ರಾಂಗ್ಲಿ ಪಾಸಿಟಿವ್ ಆಗುತ್ತೆ. ನಮಗೆ 25,300 ಮೇಲೆ ಟ್ರೇಡ್ ಆಗೋದು ಇಂಪಾರ್ಟೆಂಟು ನಿಫ್ಟಿಲಿ, 57,300 ಮೇಲ್ ಟ್ರೇಡ್ ಆಗೋದು ಇಂಪಾರ್ಟೆಂಟ್ ಬ್ಯಾಂಕ್ ನಿಫ್ಟಿಲಿ. ಇದ್ರ ಮೇಲ್ ಟ್ರೇಡ್ ಆಯ್ತು ಅಂದ್ರೆ ದೊಡ್ಡ ಶಾರ್ಟ್ ಕವರಿಂಗ್ ರ್ಯಾಲಿ ಆಗುತ್ತೆ. ಇಲ್ಲೊಂದು 500 ಪಾಯಿಂಟ್ಸ್ ಬರ್ಬೋದು, ಇಲ್ಲೊಂದು 1000 ಪಾಯಿಂಟ್ಸ್ ಮೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ. ಅವೆಲ್ಲ ಪಾಸಿಬಿಲಿಟೀಸು ಇರುತ್ತೆ. ಸೊ ಲೆವೆಲ್ಸ್ ಎಲ್ಲರಿಗೂ ಅರ್ಥ ಆಗಿದ್ಯಾ? ಯಾರಿಗಾರ ಏನಾರ ಕನ್ಫ್ಯೂಷನ್ ಇದೆಯಾ? ಏನಾರ ಕನ್ಫ್ಯೂಷನ್ ಇದ್ರೆ ಕೇಳ್ಕೊಳ್ಳಿ, ಆ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡ್ತೀನಿ. ಏನು ಕನ್ಫ್ಯೂಷನ್ ಇಲ್ಲ ಅಂದ್ರೆ ಐ ಥಿಂಕ್ ಇವತ್ತಿಗೆ ನಿಮ್ಗೆ ಏನೇನ್ ತೋರಿಸ್ಕೊಡ್ಬೇಕಿತ್ತು ಹೇಳ್ಬೇಕಿತ್ತು ಹೇಳಿದೀನಿ. ಈ ವೀಕ್ ಅಲ್ಲಿ ನಮ್ ಎಕ್ಸ್ಪೆಕ್ಟೆಡ್ ಲೆವೆಲ್ಸ್ ಇದೇ ಇರೋದು. ಇನ್ಫ್ಯಾಕ್ಟ್ ಇದು ಏನಾರೋ ಬ್ರೇಕ್ ಆಯ್ತು ಅಂದ್ರೆ ಎಂಟೈರ್ ಮಂತ್ ನೆಗೆಟಿವ್ ಇದೆ. ಈ ಲೆವೆಲ್ ಬ್ರೇಕ್ ಆಯ್ತು ಅಂದ್ರೆ ಬ್ಯಾಂಕ್ ನಿಫ್ಟಿ ಇನ್ನೊಂದು 500 ಪಾಯಿಂಟ್ ಕೆಳಗ್ ಬರ್ಬೋದು. ಬ್ಯಾಂಕ್ ನಿಫ್ಟಿ ಎಲ್ಲಿಗೆ ಬರ್ಬೋದು, ಬ್ಯಾಂಕ್ ನಿಫ್ಟಿ ಇದೇನಾದ್ರು ಬ್ರೇಕ್ ಆಯ್ತು ಅಂದ್ರೆ ಇದು 55,000 55,500 ರೇಂಜಿಗೆ ಬಂದ್ಬಿಡುತ್ತೆ. ನಿಫ್ಟಿ ಏನಾರು ಬ್ರೇಕ್ ಆಯ್ತು ಅಂದ್ರೆ ಫಸ್ಟ್ ಅಂತೂ 24,500 ಲೆವೆಲ್ ಬಂದ್ಬಿಡುತ್ತೆ. ಸೊ ಆದ್ರಿಂದ ಈ ಲೆವೆಲ್ ಇವಾಗ ಏನಿದೆಯಲ್ಲ ಅದು ಪ್ರೊಟೆಕ್ಟ್ ಮಾಡಿ ಮಾರ್ಕೆಟ್ ಮೇಲ್ ಹೋಗೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಓಕೆ ಗೈಸ್, ಯಾರಿಗೂ ಏನು ಡೌಟ್ ಇಲ್ಲ ಅಂದ್ರೆ ಇಲ್ಲೇ ವೈಂಡ್ ಆಫ್ ಮಾಡ್ತೀನಿ. ಹೋಪ್ಫುಲಿ ನಿಮ್ಗೆಲ್ಲ ಇದು ಹೆಲ್ಪ್ಫುಲ್ ಅನ್ನಿಸ್ತಾ ಇದೆ ಅಂತ ಅನ್ಸುತ್ತೆ ಅಂದ್ರೆ ನನ್ಗೊಂದು ಥಮ್ಸ್ ಅಪ್ ಕೊಡಿ, ಸೊ ದಟ್ ನಮಗೂ ಗೊತ್ತಾಗುತ್ತೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ನಾವು ಏನ್ ಇನಿಷಿಯೇಟಿವ್ ತಗೊಂಡಿದೀವಿ ಅನ್ನೋ. ಇಷ್ಟ ಆಗಿದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ನಿಮ್ಗೆಲ್ಲ ಅನುಕೂಲ ಆಗ್ಲಿ ಅಂತಾನೆ ಇದು ಎಕ್ಸ್ಟ್ರಾ ಎಫರ್ಟ್ ನಾವು ತಗೊಂತಾ ಇರೋದು. ಓಕೆನಾ? ಡನ್. ಓಕೆ ಗೈಸ್, ಥ್ಯಾಂಕ್ ಯು ವೆರಿ ಮಚ್.
ನಿಮ್ ಫ್ರೆಂಡ್ಸ್ ಯಾರು ಇಂಟ್ರೆಸ್ಟ್ ಇದ್ರೆ ಆಪ್ಷನ್ ಬೈಯಿಂಗ್ ಪ್ರೋಗ್ರಾಮು ನೆಕ್ಸ್ಟ್ ವೀಕ್ ಮಂಡೇ ಇಂದ ಸ್ಟಾರ್ಟ್ ಆಗ್ತಾ ಇದೆ. ನೀವು ಹೇಳ್ಬೋದು. ನನ್ನ ನಂಬರ್ ನಿಮ್ಮ ಹತ್ರ ಎಲ್ಲರ ಹತ್ರನೂ ಇದೆ. ಏನಾರ ಚಾಲೆಂಜ್ ಇದ್ರೆ ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಸರ್ ಅದು MT4 ಸಾಫ್ಟ್ವೇರ್ ಹಾ ಸರ್. ಸಪೋರ್ಟ್ ಝೋನ್ ಅಲ್ಲಿ ಒಂದ್ಸಲ ಅಂದ್ರೆ ಸಪೋರ್ಟ್ ಆಗೋ ಸಿಗೋದೇ ಇಲ್ಲಲ್ಲ ಸರ್? ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಸಪೋರ್ಟ್ ಝೋನ್ ಅಲ್ಲಿ ಸಪೋರ್ಟ್ ಆಗದೆ ಮತ್ತೆ ಅದು ಕೆಳಗೆ ಹೋಗ್ತಾ ಇರ್ತದೆ ಸರ್ ಮಾರ್ಕೆಟ್. ಒಂದ್ ನಿಮಿಷ. ನೀವು ನೋಡಿ, ಇಂಪಾರ್ಟೆಂಟ್ ಏನು ಅಂದ್ರೆ ಮಾರ್ಕೆಟ್ ಯಾವಾಗ ನಿಮ್ಗೆ ಆರೆಂಜ್ ಝೋನ್ ಜಾಸ್ತಿ ಇರುತ್ತೆ ಅಲ್ಲಿ ನೀವು ಬೈ ಮಾಡೋದಕ್ಕೆ ನೋಡಕ್ ಹೋಗ್ಬಾರ್ದು, ಸೆಲ್ಗೆ ಆಪರ್ಚುನಿಟಿ ನೋಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಾ ಇದೆ ನೋಡಿ. ಇಲ್ಲಿ ನನಗೆ ಆರೆಂಜ್ ಜಾಸ್ತಿ ಬರ್ತಾ ಇದೆ, ಕರೆಕ್ಟಾ? ಆರೆಂಜ್ ಜಾಸ್ತಿ ಬರ್ತಾ ಇದೆ ಅಂದ್ರೆ ಏನು? ಸೆಲ್ಲಿಂಗ್ ಆಪರ್ಚುನಿಟಿ ಜಾಸ್ತಿ ಇದೆ. ನಂಬರ್ 1 ಪಾಯಿಂಟ್. ನಂಬರ್ 2 ಪಾಯಿಂಟ್ ಏನು ಅಂದ್ರೆ ಮಿಡ್ ಪಾಯಿಂಟ್ ಎಲ್ಲಿದೆ ನೋಡ್ಬೇಕು. ಮಿಡ್ ಪಾಯಿಂಟ್ ಮೇಲಿದೀವ ಕೆಳಗಿದೀವ? ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ನಾವು ಎಲ್ಲಾದರೂ ಇದಕ್ಕೆ ಹೋದ್ರೆ ಗೊತ್ತಾಗುತ್ತೆ. ನಾವು ಡೈರೆಕ್ಟ್ ಆಗಿ ಬರೋಣಂತೆ. ಇದ್ ನೋಡಿ, ಬ್ಯಾಂಕ್ ನಿಫ್ಟಿ ಇದ್ ನೋಡಿ. ನಿಫ್ಟಿಗೆ ಏನಾಗ್ತಾ ಇದೆ? ನಿಫ್ಟಿಲಿ ನೋಡಿ ಬರೀ ಆರೆಂಜ್ ಬಾರ್ ಬರ್ತಾ ಇದೆ. ಆರೆಂಜ್ ಬಾರ್ ಬರ್ತಾ ಇದ್ರೆ ಏನಂತ? ಸೆಲ್ ಆನ್ ರೈಸ್ ಅಂತ. ಇಲ್ಲಿ ಏನಿದೆ? ನಮ್ಗೆ ಮಿಡ್ ಪಾಯಿಂಟ್ ಎಲ್ಲಿ ಬರ್ತಾ ಇದೆ? 25,047. ಇದ್ರ ಕೆಳಗಿರೋವರೆಗೂ ನಾವು ಸೆಲ್ ಆಪರ್ಚುನಿಟೀಸ್ ನೋಡ್ಬೇಕು, ಬೈ ಆಪರ್ಚುನಿಟೀಸ್ ನೋಡಕ್ ಹೋಗ್ಬಾರ್ದು. ಬೈ ಆಪರ್ಚುನಿಟೀಸ್ ಫೇಲ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೆಕೆಂಡ್ ಏನು ಅಂದ್ರೆ ನೀವು ಟ್ರೇಡ್ ತಗೋಬೇಕಾದ್ರೆ ಇಲ್ಲಿ ಸಪೋರ್ಟ್ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಟ್ರೇಡ್ ತಗೊಳಕ್ಕೆ ಹೋಗ್ಬಾರ್ದು. ಆಸ್ ಎ ಆಪ್ಷನ್ ಬೈಯರ್ ನೀವು ಪ್ರಾಫಿಟ್ ಮಾಡಕ್ ಆಗಲ್ಲ. ಅರ್ಥ ಆಯ್ತಾ? ನನಗೆ ಇದು ಫುಲ್ ಕ್ಲಿಯರ್ ಇರಬೇಕು. ಪಾತ್ ಕ್ಲಿಯರ್ ಇತ್ತು. ನನಗೆ ರಿಸ್ಕ್ ರಿವಾರ್ಡ್ ನೋಡಿ, ಇಲ್ಲಿ ನನಗೆ ಟ್ರೇಡ್ ತಗೊಂತೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ನಾನು ಟ್ರೇಡ್ ತಗೊಂಡೆ, ಬೈ ತಗೊಂತಾ ಇದ್ದೀನಿ. ನನಗೆ ಇಲ್ಲಿಂದ ಇಲ್ಲಿ ನನಗೆ ರಿಸ್ಕ್ ಇದೆ. ನನಗೆ ಈ ರೆಸಿಸ್ಟೆನ್ಸ್ ಝೋನ್ ಇದೆಯಲ್ಲ, ನನಗೆ ಅಟ್ಲೀಸ್ಟ್ ಇದು 1:2 ಆರೋ ಇರಬೇಕು. ಇದು ನನಗೆ 10 ಪಾಯಿಂಟ್ ಇದ್ರೆ ನನಗೆ ಇದು 20 ಪಾಯಿಂಟ್ ಇರಬೇಕು. ಇದು 50 ಪಾಯಿಂಟ್ ಇತ್ತು ಅಂದ್ರೆ ಇದು 100 ಪಾಯಿಂಟ್ ಇರಬೇಕು. ಅವಾಗ ಮಾತ್ರ ಟ್ರೇಡ್ ತಗೋಬೇಕು. ಸುಮ್ನೆ ಎಲ್ಲಾ ಸಲ ಟ್ರೇಡ್ ತಗೊಂಡ್ರೆ ಫೇಲ್ ಆಗತ್ತೆ, ಯೂಸ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಈ ತರ ಇದ್ದಾಗ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಹೋಗ್ಬೇಕು ಅಂದ್ರೆ ಅಟ್ಲೀಸ್ಟ್ 2 ಆರೆಂಜ್ ಬಾರ್ ಬ್ರೇಕ್ ಆಗ್ಬೇಕು. ಅವಾಗ ಅಲ್ಲಿಂದ ಪಾಸಿಟಿವ್ ಅಪ್ಸೈಡ್ ಬರೋ ಸಾಧ್ಯತೆ ಇರುತ್ತೆ. ಅಲ್ಲಿವರೆಗೂ ಪಾಸಿಟಿವ್ ಅಪ್ಸೈಡ್ ಬರೋ ಸಾಧ್ಯತೆ ಇಲ್ಲ. ಕ್ಲಿಯರ್ ಅವಿನಾಯ್? ಹಾ ಸರ್, ಕ್ಲಿಯರ್. ಬೇರೆ ಏನಾದ್ರು ಡೌಟ್ ಇದ್ರೆ ಹೇಳಿ. ಬೇರೆ ಯಾರಿಗಾರ ಏನಾರು ಡೌಟ್ ಇದೆಯಾ? ಓಕೆ, ಯಾರಿಗೂ ಇನ್ನು ಡೌಟ್ ಇಲ್ಲ ಅಂದ್ರೆ ಇವತ್ತು ಕ್ಲಾಸ್ ಇಲ್ಲೇ ವೈಂಡ್ ಆಫ್ ಮಾಡೋಣಂತೆ. ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಮತ್ತೆ ಸಿಗೋಣಂತೆ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಬರುತ್ತೆ ಅದ್ರ ಪ್ರಕಾರ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆನಾ? ಸರಿ, ಹಾಗಿದ್ರೆ ಯಾರ್ದು ಬ್ಯಾಚ್ ನಡೀತಾ ಇದೆ ಅವ್ರನ್ನ ನಾವು ಕ್ಯಾಚ್ ಅಪ್ ಮಾಡ್ತೀವಿ. ಯಾವತ್ತು? ಮಂಡೇ ಇಂದ ಕ್ಯಾಚ್ ಅಪ್ ಮಾಡ್ತೀವಿ. ಓಕೆನಾ? ಓಕೆ ಗೈಸ್, ಸಿ ಯು ದೆನ್. ಬಾಯ್.